ಹಾಗೂ ಕಡೂರು ತಾಲೂಕಿನ ಘಟಕದ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀಯುತ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸರ್ ಅವರು ಈ ವೇದಿಕೆಯನ್ನು ಬಂದು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಲು ಬಂದಂತಹ ಶ್ರೀಯುತ ಸೂರಿ ಶ್ರೀನಿವಾಸ್ ಸರ್, ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿರುವ ಶ್ರೀಮತಿ ಎಂ ವಿಶಾಲಾಕ್ಷಮ್ಮ ಮೇಡಮ್ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅವರ ಉಪಸ್ಥಿತಿಯಲ್ಲಿ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಇಮ್ರಾನ್ ಅಹಮದ್ ಬೇಗ್ ಸರ್ ತರೀಕೆರೆ, ಇವರು ಸಹ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಹಾಗೂ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪದವಿಯನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಶ್ರೀ ಗಗನ್ ಎಸ್, ಇವರಿಗೂ ಸಹ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಹಾಗೂ ಈ ಎಲ್ಲ ವೇದಿಕೆಯನ್ನು ಅಲಂಕರಿಸಿದಂತ ಈ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ. ನಮ್ಮ ನಿಲಯದ ನೇರಾರತಿಯಾದಂತ ಶ್ರೀ ಛತ್ರಪ್ಪ ಸರ್ ಅವರು, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು, ಜಿಲ್ಲಾ ಘಟಕ ಚಿಕ್ಕಮಗಳೂರು, ಕಡೂರು ತಾಲೂಕು ಘಟಕದ ಪದಗ್ರಹಣ ಮತ್ತು ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ಇಮ್ರಾನ್ ಅಹಮದ್ ಬೇಗ್ ತರೀಕೆರೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರು, ಇವರಿಗೆ ವೇದಿಕೆಯಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ, ಇವರಿಗೂ ಕೂಡ ವೇದಿಕೆ ಪರವಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಬಂದಂತ ಶ್ರೀ ಸೂರಿ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು, ಇವರಿಗೂ ಕೂಡ ಈ ವೇದಿಕೆಯ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪದವಿ ಸ್ವೀಕಾರ ಮಾಡತಕ್ಕಂಥ ಶ್ರೀ ಗಗನ್ ಎಸ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕಡೂರು, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಮತ್ತು ವೇದಿಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಆಸಕ್ತರಾದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನು ನಡೆಸುತ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಿದಂತ ಶ್ರೀ ಛತ್ರಪ್ಪ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನಾ ಗೀತೆ ಮೂಲಕ ಆರಂಭಿಸಬೇಕೆಂದು ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರ್ತಿದ್ದಾರೆ ಶ್ರೀನಿವಾಸ್ ಎಂ.ಕೆ. ಸರ್ ಅವರು. ಪಂಚಮುಖದ ಗಜವದನ ಶಿವಕುಮಾರನೇ, ಪಾರುಗಾಣಿ ಸೆನ್ನ ಪ್ರಭುವೆ ಶ್ರೀ ಗಣೇಶನೇ, ಗಿರಿಜಾಸುತ ಬೆನಕನೇ ಶ್ರೀ ವಿನಾಯಕ, ಗಿರಿಜಾಸುತ ಬೆನಕನೇ ಶ್ರೀ ವಿನಾಯಕ, ಬಿಡನು ನಿನ್ನ ಪಾದವ ವಲೆಯುವ ತನಕ. ಪಂಚಮುಖದ ಗಜವದನ ಶಿವಕುಮಾರನೇ, ಪಾರುಗಾಣಿ ಸೆನ್ನ ಪ್ರಭುವೆ ಶ್ರೀ ಗಣೇಶನೇ, ಉದಯದಲ್ಲೇಳುತ್ತ ವಿಘ್ನೇಶನೆಂಬುವೆ, ಸಂಧ್ಯಾ ಸಮಯದಿ ಗಣೇಶ ಎನ್ನುವೆ. ಪಂಚಮುಖದ ಗಜವದನ ಶಿವಕುಮಾರನೇ,
ಪಾರುಗಾಣಿಸೆನ್ನ ಪ್ರಭುವೆ ಶ್ರೀ ಗಣೇಶನೇ, ಪಾರುಗಾಣಿಸೆನ್ನ ಪ್ರಭುವೆ ಶ್ರೀ ಗಣೇಶನೇ. ಪ್ರಾರ್ಥನೆ ಗೀತೆಯನ್ನು ಹೇಳಿದಂತ ಶ್ರೀಯತ್ರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಿಲಯದ ಲೆಕ್ಚರರಾದಂತಹ ಶಿವಕುಮಾರ್ ಸರ್ ಅವರು ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈಗ ಪುಷ್ಪವನ್ನು ನೀಡೋದ್ರ ಮುಖಾಂತರ ಈಗ ತಾನೇ ಆಗಮಿಸಿದಂತ ನಮ್ಮ ನಿಲಯದ ಮೇಲ್ವಿಚಾರಕರಾದ ಶಿವಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಒಂದು ತುಳಸಿ ಸಸಿಗೆ ನೀರನ್ನು ಹಾಕುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಲು ಬಂದಂತ ಶ್ರೀಯುತ ಸೂರಿ ಶ್ರೀನಿವಾಸ್ ಸರ್ ಅವರು ಈಗ ಈ ಕಾರ್ಯಕ್ರಮದ ಕುರಿತು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಕೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವಂತಹ ರಾಜ್ಯ ಕಂಡಂತ ಅಪರೂಪದ ಜಾನಪದ ಗಾರುಡಿಗ ಜಾನಪದ ಎಸ್ ಬಾಲಾಜಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರು, ಯುವ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಆದಂತಹ ಇಮ್ರಾನ್ ಮೊಹಮ್ಮದ್ ಬಿಗ್ ಅವರೇ, ನನ್ನ ಆತ್ಮೀಯರು, ಈ ನಿಲಯದ ವ್ಯವಸ್ಥಾಪಕರು ಆದಂತಹ ಶಿವಕುಮಾರ್ ಅವರೇ, ಹಾಗೆ ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷರಾದಂತ ರೀತಿ ಎಲ್ಲ ಕನ್ನಡದ ಸದಸ್ಯರು, ಯಾಕೆಂದ್ರೆ ಹದಿ ಅನ್ನೋದಿದೆಯಲ್ಲ, ಹದಿ 3 12ರವರೆಗೆ ನಾನು ಪ್ರೀತಿಯ ಕನ್ನಡದ ಮಕ್ಕಳೇ ಪ್ರೀತಿಯ ಮಕ್ಕಳೇ ಅಲ್ವಾ ಸರ್? ಹದಿ ಇದೆಯಲ್ಲ, ನಾನು 8ನೇ ಕ್ಲಾಸ್ ಅಲ್ಲಿ ಇದ್ದ ಗಿರಿಯಾಪುರದ ಓದ್ಕೊಂಡು ಸರ್. ಆಗ ನನಗೆ ಬಂದ್ ಮಾಸ್ಟ್ರು ನಾವಾಲೆ 8ನೇ ಕ್ಲಾಸ್ ಅಂತಂದ್ರೆ ಹದಿ ಅಂದ್ರೆ ಆಲೇನೆ ಲೈಟಾಗಿ ಆಲೇನೆ ಪ್ರೌಢಾವಸ್ಥೆ ಬಂದ್ಬಿಡುತ್ತೆ. ನೀವು ಹೆಚ್ಚು ಕಡಿಮೆ 90% ಪ್ರೌಢಾವಸ್ಥೆಯಲ್ಲಿ ಇರೋದ್ರಿಂದ ಪ್ರೀತಿಯ ಕನ್ನಡದ ಮನಸ್ಸುಗಳೇ. ಒಂದು ವಿಷಯ ಅಂದ್ರೆ ಯುವಕರು, ಯುವ ಮನಸ್ಸುಗಳಿದೆಯಲ್ಲ, ಏನನ್ ಬೇಕಾದ್ರೂ ಸಾಧಿಸುವ ಶಕ್ತಿ ಇದೆ. ಯಾವುದೇ ಕೆಲಸ ಕೊಟ್ಟರು ಕೂಡ ಆಮೇಲೆ ಅವ್ರು ನಿರ್ಧಾರ ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಬದಲಾವಣೆಯನ್ನ ತರಬಹುದು. ಒಳ್ಳೇದು ತರಬಹುದು, ಕೆಟ್ಟದ್ದು ತರಬಹುದು ಮನೆಯಲ್ಲಿ. ಆಮೇಲೆ ಮನೆಗೂ ಅಷ್ಟೇ, ಸಮಾಜಕ್ಕೂ ಅಷ್ಟೇ. ಮನೆಗೂ ಒಳ್ಳೇದು ತರಬಹುದು, ಕೆಟ್ಟದ್ದು ತರಬಹುದು, ಸಮಾಜಕ್ಕೂ ಕೂಡ. ಆದ್ರೆ ಹಾಗೇನೆ ನಾವು ಆಲೋಚನೆ ಮಾಡಿದಾಗ, ಕಾನ್ಸಂಟ್ರೇಷನ್ ಇಟ್ಟು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಓದೋದ್ ಕಡೆ ನಾವು ಗಮನ ಹರಿಸಿದ್ರೆ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿ ಆಗ್ಬೋದು. ಅದನ್ನೇ ವಿವೇಕಾನಂದರು ಅದನ್ನ ಹೇಳ್ತಾ ಹೋದ್ರು, ಯುವಕರ ಕೈಲಿ ಆ ಅಸ್ತ್ರವನ್ನ ಕೊಟ್ರೆ, ಅವರ ಮನಸ್ಸಿನಲ್ಲಿ ಈ ತರದೊಂದು ಭಾವನೆ ತುಂಬಿಕೊಂಡ್ರೆ ಏನನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯತೆಗಳಿದೆ. ಹಾಗೇನೆ ಒಂಚೂರು ಸೋಲ್ ಮನ್ಸ್ ಹಾಕ್ಬಿಟ್ರೆ ಏನು ಇಲ್ದಂಗೆ ಏನೂ ಮಾಡ್ದಂಗೂ ಬೇಕಾದ್ರೆ ಇರ್ಬೋದು. ಇದ್ದಷ್ಟು ಕಾಲ ಸರ್ಕಾರ ನಮ್ಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ, ಇಲ್ಲಿ ನಾವು ಉಳಿಲಿಕ್ಕೆ ಅವಕಾಶ ಇದೆ ಅಷ್ಟೇ. ಇದ್ದಷ್ಟು ಕಾಲ ಇರೋದು, ಆಮೇಲೆ ಹೋಗ್ಬಿಡೋದು ಅಂತ. ಆದ್ರೆ ಇದ್ದಷ್ಟು ಕಾಲ ನಾನು ಹೇಗೆ ಓದ್ತೀನಿ, ಹೇಗೆ ಸಾಧನೆ ಮಾಡ್ತೀನಿ ಅನ್ನುವಂಥದ್ದು ಕೂಡ ಒಂದು ಗುರಿ ಆಗತ್ತೆ, ಒಂದು ಶ್ರೇಷ್ಠ ವ್ಯಕ್ತಿತ್ವ ಅನಾವರಣ ಆಗುತ್ತೆ ಈ ಸಮಾಜಕ್ಕೆ. ಹಾಗಾಗಿ ಯುವ ಸಮುದಾಯ ಇದೆಯಲ್ಲ, ಅದು ಶ್ರೇಷ್ಠ ವ್ಯಕ್ತಿತ್ವವನ್ನ ಅನಾವರಣಗೊಳಿಸುವಂತ ವ್ಯವಸ್ಥೆ ಇದೆ. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಯುವ ಸಂಘಗಳ ಒಕ್ಕೂಟ, ಆ ಒಕ್ಕೂಟದ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಬಾಲಾಜಿ ಸರ್ ಅವರು. ಅದು ಸರ್ಕಾರದ ವ್ಯವಸ್ಥೆ, ಸರ್ಕಾರದ ಅಂಗಸಂಸ್ಥೆ, ಅದು ಸರ್ಕಾರದಿಂದನೇ ಇರುವಂತದ್ದು. ಹಾಗಾಗಿ ಈ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಉತ್ತಮವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆದಂತ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿಯೂ ಕೂಡ ನಮ್ಮ ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲವುಗಳನ್ನು ಕೂಡ ಅನಾವರಣ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗತ್ತೆ. ವೇದಿಕೆ ಮೂಲಕ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ನಮ್ಗೆ ಇದು ಒಂದು ಸುಪ್ತವಾದಂತ ವ್ಯವಸ್ಥೆ. ಇದು ಸುಪ್ತವಾದ ವ್ಯವಸ್ಥೆನಲ್ಲಿ ನಮ್ಮಲ್ಲಿ ಅಡಗಿರುವಂತ ಪ್ರತಿಭೆಗಳ ಅನಾವರಣ ಆಗತ್ತೆ. ಅದು ನಾಳೆ ಕಾಲೇಜುಗಳಲ್ಲಿ ಅಥವಾ ಯಾವ್ದಾದ್ರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಭಾಗವಹಿಸಬಹುದು. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಚಿಕ್ಕ ಮಕ್ಕಳು, ನೀವು ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ತುಂಬಾ ಚಿಕ್ಕ ಮಕ್ಕಳು, ಆದ್ರೆ ಅವರ ಪ್ರತಿಭೆ ಅನಾವರಣ ಆಗತ್ತಲ್ಲ, ಅಂತ ಪ್ರತಿಭೆಗಳ ಅನಾವರಣ ಆಗ್ಲಿಕ್ಕೆ ವೇದಿಕೆ ಸಜ್ಜಾಗತ್ತೆ.
ಅಂಥದ್ದನ್ನ ತಾವೆಲ್ಲರೂ ಕೂಡ ಅದನ್ನ ಬಳಸ್ಕೋಬಹುದು. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಾವು ಓದುವ ಕಾಲಘಟ್ಟದಲ್ಲಿ ನಮಗೆ ಮನೆಗಳಲ್ಲಿ ಇದು ಎಂಥದ್ದು ಫೋನಿನ ಕತೆ, ಆಮೇಲೆ ಮನೆಗಳಲ್ಲಿ ನಮಗೆ ನೆಮ್ಮದಿಯಾಗಿ ಒಂದಿಷ್ಟು ಬಟ್ಟೆ ಹಾಕೊಳ್ಳೋದಕ್ಕೂ ಕೂಡ ಇಲ್ಲದೆ ಇರುವಂತ ಕಾಲಘಟ್ಟ. ನನಗೆ ಯಾವ ಸಂಕೋಚ ಇಲ್ಲದೆ ಹೇಳ್ತೀನಿ, PUC ಫಸ್ಟ್ ಇಯರ್ಗೆ ಬಂದಿದ್ದೀನಿ. SLC ನಲ್ಲಿ ಏನಾಯ್ತು, ನಮ್ಮ ತಂದೆ ಮಗ ನಾಳೆ ಅವನು ಡಾಕ್ಟ್ರು ಇಂಜಿನಿಯರ್ ಆಗ್ಬಿಡ್ತಾನೆ ಅಂತ ಹೇಳಿ 8ಗೆ 7 ಪಾಸ್ ಆಗ್ತಿದ್ದಾಗೇನೆ, 7 ಪಾಸ್ ವರೆಗೂ ಇನ್ನು ಚಪ್ಪಲಿ ಹಾಕಿರ್ಲಿಲ್ಲ. ಪಾಸ್ ಆಗ್ತಿದ್ದಾಗೇನೆ ನಮ್ಮ ತಂದೆ ಮಲ್ಲಾಡಿಹಳ್ಳಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಒಳ್ಳೆ ಚಪ್ಪಲಿನೂ ಕೂಡ ಕೊಡಿಸಿ ಕರ್ಕೊಂಡು ಹೋದ್ರು. ಓದಿದ್ರೆ ಚೆನ್ನಾಗಿ ಓದಿದ್ರೆ ಅವ್ರು ಹೇಳಿದ್ರು, ಚೆನ್ನಾಗಿ ಓದು, ನಿನಗೆಲ್ಲ ಇದು ಮಾಡ್ತೀನಿ ಅಂತೇಳಿ. ಅದೇನೋ ಒಂಥರ ನಮಗೆ ಆ ಕಾಲದಲ್ಲಿ ನನಗೆ ಒಂದ್ ರೀತಿ ಮನೆ ಇದು ಏನು ಹೋಮ್ ಸಿಕ್ ಅಂತೀವಿ ನಾವು ಅದನ್ನ, ಅಪ್ಪ ಅಮ್ಮನ್ ಬಿಟ್ಟಿರಕ್ ಆಗದೆ ಇರುವಂತ ವಾತಾವರಣ. ಹಾಗಿದ್ದಾಗ ನಾನು ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಅವತ್ತು ಅವ್ರು ಕಳಿಸಿದ ರೀತಿ ಇತ್ತಲ್ಲ, ಅದಕ್ಕೂ ನಾ ಅಲ್ಲಿಂದ ಬಿಟ್ಟು ಬಂದ್ನಲ್ಲ, ಬಂದ್ ವ್ಯವಸ್ಥೆಗೂ ಬಹಳಷ್ಟು ಅಜಗಜಾಂತರವಾದಂತ ವ್ಯವಸ್ಥೆ. ಅದಾದ್ಮೇಲೆ ನಾನು SLCಗೆ ಬಂದಿದ್ದೀನಿ. SLCಗೆ ಬಂದ್ರು ಕೂಡ ನನಗೆ ಒಂದು ಚಪ್ಪಲಿನ ನಮ್ಮ ಅಮ್ಮಂಗೆ ಹೇಳಿ ಅಲ್ಲಿ ಇಲ್ಲಿ ಕಾಡಿ ಬೇಡಿ 5 ಪೈಸೆ 10 ಪೈಸೆ ಜೋಡಿಸ್ಕೊಂಡು ಹವಾಯಿ ಚಪ್ಪಲಿ ತಗೊಂಡಿದ್ದು. PUCಗೆ ಹೋಗುವಾಗ ಕೆಳಗಡೆ ನಿಮ್ದು ಹವಾಯಿ ಚಪ್ಪಲಿನಲ್ಲಿ ತುದಿ ಇರುತ್ತೆ, ಅದು ಮುಂಭಾಗದ ಇದು ಅಲ್ವಾ, ಅದು ಓಲ್ಗೆ ಹೋಗಿ ಹಿಂಗ್ ಸಿಗಾಕೊಂಡಿರುತ್ತೆ. ಅದು ಕಟ್ಟಾಗ್ಬಿಟ್ರೆ ಸುಮ್ಮನೆ ಹಿಂಗೆ ಎದ್ದಳುತ್ತೆ ಚಪ್ಪಲಿ, ಇಡೀ ಚಪ್ಪಲಿ ಎದ್ದಳುತ್ತೆ. ಹಂಗೆ ಹೋದಾಗ ನಾನು ಪಿನ್ ಹಾಕೊಂಡು ಓಡಾಡಿದ ಮನುಷ್ಯ ನಾನು. ಯಾಕೆ ಅಂದ್ರೆ ನೋಡಿ, ಯಾವತ್ತು ಪೋಷಕರಿಂದ ನಾವು ಅನಾದರಣೆಗೆ ಒಳಗಾಗ್ತೀವಿ ಅವತ್ತು ನಮ್ಗೆ ಯಾವ ವ್ಯವಸ್ಥೆನೂ ಸಿಕ್ಕೋದಿಲ್ಲ. ಅವಾಗ ನಾವು ಅವರ ವಿಶ್ವಾಸವನ್ನ ಗಳಿಸಿದ್ರೆ, ಅವರಿಗೆ ಪ್ರೋತ್ಸಾಹದಾಯಕವಾಗಿದ್ರೆ, ಅವರು ನಮ್ಮನ್ನ ಯಾವ ರೀತಿ ಬೇಕಾದ್ರೂ ಪೋಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ನಾವು ಉತ್ತರದಾಯಿತ್ವ ನಮಗಿರ್ಬೇಕು. ಇಲ್ಲಿ ಉತ್ತರದಾಯಿತ್ವ ಈ ಹಾಸ್ಟೆಲ್ ಅಲ್ಲಿ ಯಾರಿಗಿರ್ಬೇಕು, ಶಿವಕುಮಾರ್ ಅವ್ರ ಜೊತೆನಲ್ಲಿ ಮತ್ತೆ ಇಲ್ಲಿಯ ಸಿಬ್ಬಂದಿಗಳ ಜೊತೆನಲ್ಲಿ ಇರ್ಬೇಕಾಗತ್ತೆ. ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾನು ಈ ಸಣ್ಣ ನಿದರ್ಶನ ಯಾಕೆ ಹೇಳಿದೆ ಅಂದ್ರೆ, ನೋಡಿ, ಯಾವಾಗ ಆ ಥರದ್ದೊಂದು ಅವ್ರ ಅಭಿಲಾಷೆನ ನಾವು ಈಡೇರ್ಸಕ್ ಆಗ್ಲಿಲ್ಲ ಅಂತಂದಾಗ ಅವ್ರ ಮನಸ್ಸಿಗೆ ಘಾಸಿ ಆಗತ್ತೆ. ಅವಾಗ ಏನ್ ಬಿಡು, ಕೊಡ್ಸಿದ್ರೆ ಎಷ್ಟು ಬಿಟ್ರೆ ಎಷ್ಟು ಅನ್ನೋ ಮಟ್ಟಕ್ಕೆ ಬರ್ತೀವಿ. ನಾವು ಆಲೇನೆ ಡಿಗ್ರಿಗೆ ಬಂದಾಗ ನಮ್ಮ ಹಂತ ಮತ್ತೆ ನಾವು ಅವರೊಟ್ಟಿಗೆ ಇಟ್ಕೊಂಡ ವಿಶ್ವಾಸ ಇವೆಲ್ಲವೂ ಕೂಡ ನಮ್ಮನ್ನ ಪೋಷಕರನ್ನಾಗಿ ಮಾಡ್ತು. ನಾವ್ ಇವತ್ತು ಬಂದು ನಿಂತ್ಕೊಂಡು ಇಷ್ಟು ಮಾತಾಡ್ತಿದೀವಿ, ಈ ಸ್ಥಾನದಲ್ಲಿ ಇರ್ಲಿಕ್ಕೆ ಅವಕಾಶ ಆಗಿದೆ ಅಂತಂದ್ರೆ ಅದು ತಂದೆ ತಾಯಿಗಳ ಪ್ರೀತಿಯ ಆಶೀರ್ವಾದ. ಅದು ಒಂದು ಮಕ್ಕಳ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಒಂದು ಮಾತನ್ನ ಮಾತ್ರ ಯಾವತ್ತು ನಿಮ್ ತಲೆ ಒಳಗಡೆ ಇರ್ಬೇಕು. ಯಾವತ್ತು ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಾವು ಗೌರವವನ್ನು ಕೊಡ್ತೀವಿ, ಆ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಈ ಸಮಾಜಕ್ಕೆ. ಗುರು ಹಿರಿಯರಿಗೆ ಮತ್ತೆ ನಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ಬೇಕು, ಅವ್ರು ಹೇಳಿದ್ದನ್ನ ಪಾಲಿಸ್ಬೇಕು, ಅವ್ರು ಹೇಳಿದ ವಿಷಯವನ್ನ ನಾವು ಧಿಕ್ಕರಿಸುವಂತದ್ದು ಇದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಆಗ ನಮಗೂ ಕೂಡ ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವರಿಗೆ ಗೌರವ ಮೂಡುತ್ತೆ. ಹಾಗಾಗಿ ಅದನ್ನ ನಾವು ಎಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಈಗ ಇತ್ತೀಚಿನ ದಿನಗಳನ್ನ ನಾವು ಹಾಗೆ ಗಮನಿಸಿದ್ರೆ, ಮನೆಯಲ್ಲಿ ಒಬ್ಬ ಮಗ ಅಥವಾ ಒಬ್ಬ ಮಗಳು ಅಥವಾ ಇಬ್ರು ಮಕ್ಕಳು ಅಲ್ಲಿಗೆ ಕ್ಲೋಸ್ ಅಂತೇಳಿ ತಂದೆ ತಾಯಿಗಳಿಗೆ ಆತಂಕ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಅಂತಂದ್ರೆ, ಮೊಬೈಲ್ನ ಕೊಡಿಸ್ಲಿಲ್ಲ ಅಂತಂದ್ರೆ ಅವನೇನಾರು ಮಾಡ್ಕೊಂಡ್ಬಿಟ್ಟಾನಲ್ಲ ಅನ್ನೋ ಭಯನೂ ಅವ್ರಿಗೆ ಆವರಿಸಿರುತ್ತೆ ಪೋಷಕರಿಗೆ. ಸೊ ಇಲ್ಲಿ ಮೊಬೈಲ್ ಸಂಸ್ಕೃತಿನ ನಾವು ಎಲ್ಲಿವರೆಗೆ ಬಿಡ್ತೀವಿ ಅಲ್ಲಿಯವರೆಗೆ ಎಲ್ಲಿವರೆಗೆ ಬಿಡಲ್ಲ ಅಲ್ಲಿವರೆಗೂ ನಾವು ಏಳಿಗೆ ಆಗಲ್ಲ. ಯಾವತ್ತು ಬಿಡ್ತೀವಿ ಅವತ್ತು ನೀವು ನನಗೂ ವಾಸ್ತವವಾಗಿ ಅದನ್ನು ಬಂದಿದೆ. ನನಗೆ ಬಹಳ ಸಾರಿ ನಮ್ಗೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸಾಯಂಕಾಲ ಆದ್ಮೇಲೆ ಅಥವಾ ರಾತ್ರಿ ಯಾವಾಗ್ಲಾದ್ರು ಇದು ನೋಡ್ತಾ ಇದ್ರೆ ತತ್ ಅಂತೇಳಿ ತೆಗೆದು ಬಿಸಾಕ್ಬೇಕು ಅನ್ಸುತ್ತೆ. ಮನ್ಸೇ ಒಂಥರ ಹೇಸಿಗೆ ಅನ್ಸುತ್ತೆ, ಬಿಸಾಕು, ನೆಮ್ಮದಿಯಾಗಿರೋಣ, ಯಾವ್ದೋ ಒಂದು ಸುದ್ದಿ ಬರ್ತಾ ಇದೆ, ಸುದ್ದಿ ನೋಡೋಣ, ಸರಿ ಒಳ್ಳೆ ಊಟ ಮಾಡೋಣ, ಮಲ್ಗನ ಅನ್ಸುತ್ತೆ. ಇದು ಯಾವಾಗ ಹಂಗ ಅನ್ಸುತ್ತೆ ಅಂದ್ರೆ ವಾಕರಿಕೆನೂ ಬರುತ್ತೆ. ಪಾಯಸನ ನೀನು ಒಂದ್ ಸ್ವಲ್ಪ ಹಾಕಿದ್ರೆ ತಿನ್ಬಹುದು, ಅದನ್ನ ಬಿಟ್ಬಿಟ್ಟು ಇಡೀ ತಟ್ಟೆ ತುಂಬಾ ಹಾಕಿ ಅದ್ರ ಮೇಲೆ ಮತ್ತೆ ಇನ್ನೊಂದ್ ತಟ್ಟೆ ಹಾಕಿದ್ರೆ ತಿಂತೀಯ ನೀನು, ವಾಕರಿಕೆ ಬರುತ್ತೆ. ಹಾಗಾಗಿ ಈ ಮೊಬೈಲ್ಗಳು ಕೂಡ ನಮ್ಗೆ ಅದು ವಾಕರಿಕೆ ಬರುವಂತ ಕಾಲ ಬರ್ತಾ ಇದೆ. ಅದು ನಮ್ಗೇನಾಗುತ್ತೆ, ವಸ್ತ್ರಲ್ಲಿ ನೋಡ್ಬೇಕು ಹೀಗೆ ಅಂತ ಆಸಕ್ತಿ ಇರುತ್ತೆ. ಆದ್ರೆ ಅಂತದ್ದು ಒಂದು ಸಂಸ್ಕೃತಿಯನ್ನ ನಮ್ಮಿಂದ ಹೊರ ಹೋಗ್ಲಿ. ನಮಗೆ ನಾವು ಇರುವಂತದ್ದು ಈಗ ಯಾವ ಕಾಲಘಟ್ಟದಲ್ಲಿ ಏನನ್ನ ಮಾಡಬೇಕು ಅಂತ ಇರುತ್ತೆ ಅದನ್ನ ನಾವು ಮಾಡಿದ್ರೆ ನಾವು ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯತೆ ಇದೆ.
ಈ ಸಮಯದಲ್ಲಿ ನಮ್ಮ ಈ ಪ್ರೌಢಾವಸ್ಥೆ ಇದೆಯಲ್ಲ, ನಾವು ಏನನ್ ಬೇಕಾದ್ರು ನಮಗೆ ನಮ್ಮ ಗುರು ಹಿರಿಯರು ಹೇಳೋರು, ನಮಗೆ ಕಲ್ಲನ್ನು ಕೂಡ ಕರಗಿಸುವ ಶಕ್ತಿ ನಮಗಿದೆ, ಯುವಕರಿಗಿದೆ. ಅದು ಬೇರೆ ಇನ್ಯಾರಿಗೂ ಕೂಡ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಶಕ್ತಿ ಇರುವಾಗ ನಾವು ಏನನ್ನ ಬೇಕಾದ್ರೂ ಗ್ರಹಿಸ್ಬೋದು, ಏನನ್ನ ಬೇಕಾದ್ರೂ ನಾವು ಸಾಧಿಸ್ಬೋದು. ಆ ಸಾಧಿಸುವ ಛಲ ನಮ್ಮಲ್ಲಿ ಇರ್ಬೇಕಷ್ಟೆ. ಅಂತ ಛಲ ನಿಮ್ಮಲ್ಲೆಲ್ಲ ಇರ್ಲಿ ಅನ್ನುವಂತ ಮಾತು ಕೂಡ ಹೇಳ್ತಾ, ಯುವ ಸಂಘಗಳ ಒಕ್ಕೂಟದ ಈ ಸುಸಂದರ್ಭ ನನಗೆ ತುಂಬಾ ಸಂತೋಷ ಆಯ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ನಾನು ಚಿಕ್ಕಮಗಳೂರಿನ ಕಾರ್ಯಕ್ರಮ ಇತ್ತು, ಅದು ನಮ್ಮ ಶಿವು ಹಾಸ್ಟೆಲ್ ಅನ್ನೋ ಕಾರಣಕ್ಕೆ ಹೋಗ್ಲೇಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಬಹಳ ಸಂತೋಷ ಸಂಗತಿ. ಮುಂದಿನ ದಿನಗಳಲ್ಲಿ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ, ನಾನು ಒಳ್ಳೆಯ ಕಾರ್ಯಕ್ರಮವನ್ನ ನಿಮಗೆ ಕೊಡ್ತೀನಿ, ಆಯೋಜನೆ ಮಾಡೋಣ ಅನ್ನುವಂತ ಮಾತು. ನಾವು ರಿಲ್ಯಾಕ್ಸೇಷನ್ ಬೇಕು, ಓದ್ತಾ ಇರ್ತೀವಿ, ಮಧ್ಯದಲ್ಲಿ ಏನಾದ್ರೂ ಈ ತರದ್ದು ಒಂದು ಸಣ್ಣ ಕಾರ್ಯಕ್ರಮ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ನಮ್ಮ ಮಕ್ಕಳಿಗೆಲ್ಲ ಗಿರಿಯಾಪುರದಲ್ಲಿ ಮಲಾಡಿಹಳ್ಳಿನಲ್ಲಿ ಓದುವಾಗ ಯಾರಾದ್ರೂ ಬಂದು ಈ ತರದ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಮ್ಗೆ ಹಬ್ಬ ಅದು. ಹಾಗಾಗಿ ಆ ತರದ್ದು ಕೂಡ ಒಂದು ಅರ್ಧ ಗಂಟೆ 1 hour ಆ ತರದ ಕಾರ್ಯಕ್ರಮವನ್ನು ಕೂಡ ಆಗ್ಲಿ ಅನ್ನುವಂತ ಮಾತನ್ನು ಹೇಳ್ತಾ, ನಾನು ನಿಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿ, ವಿಶೇಷವಾಗಿ ಇವರು ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅಂತ ಹೇಳಿ ಇಡೀ ರಾಜ್ಯದ ಒಕ್ಕೂಟದ ರಾಜ್ಯ ಅಧ್ಯಕ್ಷರು, ಹಾಗೇನೆ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರು. ಇಡೀ ರಾಜ್ಯ ತುಂಬಾ ಅವರು ಜಾನಪದವನ್ನು ಉಳಿಸುವ ಸಲುವಾಗಿ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳು ಇಲ್ಲಿ ಬಹಳಷ್ಟು ಸಮ್ಮೇಳನಗಳನ್ನು ಕೂಡ ಅವರ ನೇತೃತ್ವದಲ್ಲಿ ಆಗಿದೆ. ಸದ್ಯವೇ ಅಖಿಲ ಭಾರತ ಜಾನಪದ ಸಮ್ಮೇಳನವನ್ನ ನಾವು ತರೀಕೆರೆನಲ್ಲಿ ಆಯೋಜನೆ ಮಾಡೋರಿದ್ದೀವಿ ಅವ್ರ ನೇತೃತ್ವದಲ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಗಗನ್ ನೇತೃತ್ವದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗಿದ್ದು ನಿಜಕ್ಕೂ ತುಂಬಾ ಸಂತೋಷ. ನಮ್ಮ ಶಿವು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅದನ್ನೇ ಯೋಚನೆ ಮಾಡ್ತೇನೆ, ಡಿಗ್ರಿ ಕಾಲೇಜು ಅಥವಾ ಯಾವ್ದಾದ್ರು ಒಳ್ಳೆ ಕಾಲೇಜುಗಳನ್ನ ತಗೊಂಡು ನಾನು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ, ಕನ್ನಡ ಸಾಹಿತ್ಯ ಪರಿಷತ್ ಹೆಸರು ಕೇಳಿದಿರಪ್ಪ? ಸಾಹಿತ್ಯ ಪರಿಷತ್ತಿನ ಹೆಸರು ಕೇಳಿದಿರಾ ಮಕ್ಕಳೇ? ಎಷ್ಟು ಜನ ಕೇಳಿಲ್ಲ ಹೇಳಿ? ಅಲ್ಲ, ಎಷ್ಟು ಜನ ಕೇಳಿದಿರಿ? ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಒಂದಿದೆ ಅಂತ. ಈಗ ಸಮ್ಮೇಳನ ಆಗತ್ತೆ ಈ ಸದ್ಯದಲ್ಲೇ. ಎಲ್ಲಿ? ತರೀಕೆರೆಲ್ಲ ಕಣೋ, ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ ಮಂಡ್ಯದಲ್ಲಿ. ನಿಮ್ಮೆಲ್ಲರೂ ಕೂಡ ಗೊತ್ತಿರ್ಬೇಕು ಅಲ್ವಾ? ಜಯದೇವ ತಾಯಿ ಲಿಗಾಡಿ ಅವರು ಪ್ರಥಮವಾಗಿ ಅವರು ಸಮ್ಮೇಳನಾಧ್ಯಕ್ಷರು, ಈ ಹಿಂದೆ ಆದಂತವ್ರು ಅಲ್ವಾ? ಅಲ್ಲ, ಇವರು ನರಸಿಂಹಯ್ಯನವರು. ಅದಾದ್ಮೇಲೆ ಹೆಣ್ಮಕ್ಳಲ್ಲಿ ಮೊದಲನೇವರು ಜಯದೇವ ತಾಯಿ ಲಿಗಾಡಿ ಅವರು. ಈಗ ಈ ಸಮ್ಮೇಳನಾಧ್ಯಕ್ಷರು ಆಯ್ಕೆ ನಡೀತಾ ಇದೆ, ಇನ್ನು ಆಗ್ಬೇಕೀಗ. ಈ ಹಿಂದೆ ಹಾವೇರಿನಲ್ಲಿ ಆಯ್ತಲ್ಲ ಸಮ್ಮೇಳನ, ನಿಮ್ಗೆಲ್ರಿಗೂ ಗೊತ್ತಪ್ಪ? ಬಹಳ ದೊಡ್ಡ ಹಬ್ಬ ಅಪ್ಪ, ಕನ್ನಡದ ಹಬ್ಬ ಅಂದ್ರೆ ಅದು. ಹಾವೇರಿನಲ್ಲಿ ನಡೆದಾಗ ಅದರ ಸಮ್ಮೇಳನಾಧ್ಯಕ್ಷ ಯಾರು? ಎಸ್, ದೊಡ್ಡರಂಗೇಗೌಡರು ಅದರ ಸಮ್ಮೇಳನದ. ನೀವು ಏನ್ ಮಾಡ್ಬೇಕು ಗೊತ್ತಾ ಮಕ್ಕಳೇ? ಪೇಪರ್ ಬರಲ್ವಾ ನಿಮ್ಗೆ? ಪೇಪರ್ ಬರುತ್ತಾ ಬರಲ್ವ? ಒಂದ್ಸಾರಿ ಒಂದು 5 ನಿಮಿಷ ಕಣ್ಣಾಯಿಸಿ ಹೆಡ್ಲೈನ್ಸ್ ಗಳನ್ನ ಓದಿ, ಅದ್ರಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ಈ ತರದ್ದೆಲ್ಲ ಓದಿ. ನಾಳೆ ಐಕ್ಯೂಗೆ ಇವೆಲ್ಲ ಕೇಳ್ತಾರಪ್ಪ ನಿಮ್ಗೆ. ಎಕ್ಸಾಮ್ಗಳಿಗೆ ನೀವು ಪೊಲೀಸ್ ಎಕ್ಸಾಮ್ಗೆ ಹೋಗ್ತೀರಿ ಅಥವಾ ಇನ್ಯಾವುದೋ PDO ಎಕ್ಸಾಮ್ಗೆ ಹೋಗ್ತೀರಿ, ಯಾವುದೇ ಎಕ್ಸಾಮ್ಗಳಿಗೆ ಹೋದಾಗ ಇವೆಲ್ಲ ಜನರಲ್ ನಾಲೆಡ್ಜ್ಗಳನ್ನು ಕೇಳ್ತಾ ಹೋಗ್ತಾರೆ. ಸಾಹಿತ್ಯ ಇಂಥ ಸಮ್ಮೇಳನಾಧ್ಯಕ್ಷರು ಯಾರು, ಅಥವಾ ಎಲ್ಲಿ ಈ ಸಮ್ಮೇಳನ ನಡೀತು ಅನ್ನೋದನ್ನ ಕೇಳ್ತಾರೆ, ಅಥವಾ ಇತರೆ ವಿಷಯಗಳನ್ನು ಕೂಡ ಜನರಲ್ ನಾಲೆಡ್ಜ್ ಅಲ್ಲಿ ಕೇಳ್ತಾರೆ. ಇವನ್ನೆಲ್ಲವೂ ಕೂಡ ನೀವು ಅವುಗಳನ್ನು ಪರಿಗಣಿಸಬೇಕು ಅಂತ ಹೇಳ್ತಾ, ಸಾಹಿತ್ಯ ಪರಿಷತ್ತಿನ ಯುವ ಒಕ್ಕೂಟವನ್ನ ನಾವು ಈ ಜಿಲ್ಲೆನಲ್ಲಿ ಮಾಡ್ತಾ ಇದ್ದೀನಿ, ಯುವ ಘಟಕವನ್ನ ತರ್ತಾ ಇದ್ದೀನಿ. ಅದನ್ನ ಆ ಸಂದರ್ಭ ಬಂದಾಗ, ಕಡೂರು ತಾಲೂಕಿನ ವಿಷಯ ಬಂದಾಗ ನಿಮ್ಮಲ್ಲಿ ಆ ಘಟಕವನ್ನು ತೆಗೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿ, ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮ ಇದಾಗಿದೆ. ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನ, ಸಂಜೆಯ ವಂದನೆಗಳನ್ನು ತಿಳಿಸ್ತಾ, ವೇದಿಕೆ ಮೇಲೆ ಇರುವ ಗಣ್ಯರಿಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಮತ್ತೆ ಶ್ರೀನಿವಾಸ್ ಮತ್ತೆ ಅವರ ತಂಡ ಎಲ್ರಿಗೂ ಕೂಡ ವಂದನೆ ಸಲ್ಲಿಸಿ ನನ್ನ ಮಾತಿ ವಿರಾಮ ಹೇಳ್ತೀನಿ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತೆ ಶಿವತ್ರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ತುಳಸಿ ಸಸಿಗೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲೆ ಆಸೀನರಾಗಿರುತ್ತಂತ ಎಲ್ಲ ಗಣ್ಯರಿಗೆ ಕೇಳ್ಕೊಳ್ತೀನಿ. ಯಾರು ಮಾತ್ರ ಜಜ್ಜು ಕ್ಯಾಮ್ರಾ अच्छा फ्रेश वो ये टेक्स का ले रहा हूँ.
ಉದ್ಘಾಟನೆ ಮಾಡಿದಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸರ್ ಅವರು, ರಾಜ್ಯಾಧ್ಯಕ್ಷರು, ರಾಜ್ಯ ಯುವ ಒಕ್ಕೂಟಗಳ ಸಂಘದ ರಾಜ್ಯಾಧ್ಯಕ್ಷರು, ಇವರು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕೆಂದು ಕೇಳ್ಕೊಂಡು. ಸ್ವಾಮಿ ವಿವೇಕಾನಂದ, ಯುವಶಕ್ತಿ ಪ್ರಚಂಡ ಶಕ್ತಿ, ಹರಿಯ ಬಿಟ್ಟಲ್ಲಿ ಪ್ರವಾಹ, ಹುಚ್ಚು ಪ್ರವಾಹ, ಕಟ್ಟಿದ ಅಣೆಕಟ್ಟು ದೇಶದ ಅಭಿವೃದ್ಧಿ, ನಾಡಿನ ಅಭಿವೃದ್ಧಿ. ಆ ಅಣೆಕಟ್ಟು ಕಟ್ಟೋ ದಿಸೆಯಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಅದರ ಜೊತೆಗೆ ಯುವಕರು ಮತ್ತು ಸರ್ಕಾರದ ಯುವ ಸಬಲೀಕರಣ ಇಲಾಖೆಗಳ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಪ್ರಾರಂಭ ಆಯಿತು. ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಘಟಕ ಇದೆ. ಇದು ಮುಖ್ಯವಾಗಿ ಯುವಕರನ್ನ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಯುವಕರನ್ನ ಸಾಂಸ್ಕೃತಿಕವಾಗಿ, ಕ್ರೀಡಾತ್ಮಕವಾಗಿ, ಸಾಹಸ ಚಟುವಟಿಕೆಗಳು ತೊಡಗಿಸ್ಕೊಳ್ತಕ್ಕಂಥ ಹೆಜ್ಜೆನ ಇಡ್ತಕ್ಕಂಥ ಕೆಲಸ ಯುವ ಒಕ್ಕೂಟದ ವತಿಯಿಂದ ಆಗ್ತದೆ. ಇವತ್ತು ಬಹಳ ಸಂತೋಷ ಆಗ್ತಿದೆ. ಗಗನ್ ನಮ್ಮ ಯುವ ಒಕ್ಕೂಟದಲ್ಲಿ ಬಹಳಷ್ಟು ಮೊದಲನೇ ತಾಲೂಕು ಘಟಕ ಇದು ಆಗ್ತಾ ಇರೋದು ಈ ರಾಜ್ಯದಲ್ಲಿ. ಅದಕ್ಕೆ ಮುಂಚೆ ಒಂದು ತಾಲೂಕು ಘಟಕ ಆಗಿತ್ತು, ಬಟ್ ಅದು ನಿಷ್ಕ್ರಿಯಗೊಂಡ್ಬಿಡ್ತು. ಬೆಳಗಾಂ ಜಿಲ್ಲೆಯಲ್ಲಿ ಮಾಡಿದ್ವಿ ನಾವು, ಈಗ ಇಲ್ಲಿ ಮಾಡ್ತಿದ್ದೀವಿ. ಇನ್ನು ಮುಂದೆ ಬಹಳ ವಿಶೇಷವಾಗಿ ಗಗನ್ ಸಹ ಈಗ ಜಾನಪದದ ಬಗ್ಗೆ ಬಹಳಷ್ಟು ಒಲವಿದೆ. ಜಿ ಶಂಪ ಅವರ ಕಥೆಗಳ ಬಗ್ಗೆನೂ ಒಂದಷ್ಟು ಅವರು ಮತ್ತು ಸ್ನೇಹಿತರು ಒಂದಿಬ್ಬರು ಪ್ರವೀಣ್ ಹರೀಶ್ ಎಲ್ಲ ಮಾಡಿದ್ದಾರೆ. ಭಾಳ ಸಂತೋಷ. ಯಾಕಂದರೆ ಇವತ್ತು ದಾಖಲೀಕರಣ ಆಗಬೇಕು ಮತ್ತು ತರಬೇತಿ ಪಡಬೇಕು, ಇದೆರಡು ಭಾಳ ಮುಖ್ಯ. ಇಂಥ ದಾಖಲೀಕರಣಗಳಾಗಲಿ. ನೀವೆಲ್ಲ ಹಾಸ್ಟೆಲ್ ಇದ್ದೀರಾ, ನಂಗೆ ಭಾಳ ಸಂತೋಷ. ಯಾಕಂದರೆ ನಾನು ಒಂದು 10 ವರ್ಷ ಮುಂಚೆ ಅನಿಸುತ್ತೆ ಇಲ್ಲೇ ಬೀರೂರಲ್ಲಿ ನಾವು ಹಾಸ್ಟ್ಲ್ ಇತ್ತು. ಹಾಸ್ಟ್ಲಲ್ಲಿ ಅವಾಗ ಆ್ಯಕ್ಚುಲಿ ನಾವು ಸಂಘಟನೆ ಮಾಡ್ಬೇಕಾದ್ರೆ ನಮಗೆ ದುಡ್ಡು ಇರ್ತಿರ್ಲಿಲ್ಲ ಲಾಡ್ಜ್ ಎಲ್ಲ ಮಾಡಲಿಕ್ಕೆ. ಹಾಸ್ಟೆಲ್ ಒಬ್ಬ ಹುಡುಗ ಪರಿಚಯ ಇದ್ದ, ಅವನಿಗೆ ಇಲ್ಲೇ ಮೇಸ್ಟ್ರ್ ಆಗಿದ್ದಾನೆ. ಆಗ ಅವನ ಜೊತೆಲಿ ಹೋಗ್ಬಿಟ್ಟು ಹಾಸ್ಟೆಲ್ ಮಲ್ಕೊಳ್ತಿದ್ದೆ. ಊಟ ತಂದು ಕೊಡೋನು, ಊಟ ಮಾಡಿಬಿಟ್ಟು ಆರಾಮಾಗಿರ್ತಿದ್ವಿ. ಇವಾಗ ರಾಜ್ಯದ ಬಹುತೇಕ ಹಾಸ್ಟೆಲ್ಗಳಿಗೆ ನಾವೇ ಹುಡುಗರಿಗೆ ಸೇರಿಸೋವಂಥ ವ್ಯವಸ್ಥೆ ಇದೆ. ಈಗ ಭಾಳಷ್ಟು ಸರ್ಕಾರದ ಮಟ್ಟದ ಅಧಿಕಾರಿಗಳು ಚೆನ್ನಾಗಿರೋದ್ರಿಂದ, ಮೊನ್ನೆನೂ ಅಷ್ಟೇ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಹುಡುಗನಿಗೆ ಹಾಸ್ಟೆಲ್ ಯಾರಿಗಿಲ್ಲೋ ಅವ್ರಿಗೆ ವ್ಯವಸ್ಥೆ ಮಾಡೋದ್ರ ಜೊತೆಗೆ ನಾವು ಹೊಸ ಒಂದು ಏನು ಮಾಡ್ತಾ ಇದ್ವಿ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಹೆಚ್ಚು ಯುವಕರಿಗೆ ಒತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಜನರಲ್ ತಿಮ್ಮಯ್ಯ ಅಕಾಡೆಮಿ ಆಫ್ ಅಡ್ವೆಂಚರ್ ಅಂತ ಬೆಂಗಳೂರಲ್ಲಿದೆ. ನೀವು ಯಾರಾದರೂ ಬೇಸಿಕ್ ಟ್ರೈನಿಂಗ್ SC/STಗೆ ಫ್ರೀ ಇರ್ತದೆ. ಬೇಸಿಕ್ ಟ್ರೈನಿಂಗ್ ಇರ್ತದೆ, ಅಡ್ವಾನ್ಸ್ ಟ್ರೈನಿಂಗ್ ಇರ್ತದೆ, ಮಾಸ್ಟರ್ ಟ್ರೈನಿಂಗ್ ಇರ್ತದೆ, 3 ಟ್ರೈನಿಂಗ್ ಇರ್ತದೆ. ಅದು ಒಂದು ಸತಿ ನೀವು ಅದು ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ರೆ 10 ದಿನದ್ದು 3 ಕೋರ್ಸ್ ಮಾಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವೆಂಚರ್ ಸ್ಟಡೀಸ್ ಅಂತ ಡೆಹ್ರಾದೂನಲ್ಲಿದೆ, ಅಲ್ಲಿ ಕಳಿಸ್ತಾರೆ. ಎಲ್ಲ ಫ್ರೀ ಇರ್ತದೆ. ಒಂದು ಅಡ್ವೆಂಚರ್ ಫೀಲ್ಡಲ್ಲಿ ಹೋಗ್ತೀವಿ, ನಾನು ಟೆರೆಸ್ಟೇರಿಯಲ್ಲು, ವಾಟರ್ ಸ್ಪೋರ್ಟ್ಸ್ ಅಥವಾ ಪ್ಯಾರಾಸೈಲಿಂಗಲ್ಲಿ ಅಂದರೆ ಭಾಳಷ್ಟು ಸರ್ಕಾರ ನಿಮಗೆ ಇದಕ್ಕೋಸ್ಕರ ಕೀರ್ತಿ ಫಯಾಜ್ ಅಂತ ನನ್ನ ಸ್ನೇಹಿತರೆ ರಾಜ್ಯದ ಅಡ್ವೈಸರ್ ಆಗಿದ್ದಾರೆ. ನೀವು ಯಾರಾದರೂ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇಂಟ್ರೆಸ್ಟ್ ಇದ್ದರೆ ನನ್ನ ಸಂಪರ್ಕ ಮಾಡ್ಬೋದು. ಆ ಬೇಸಿಕ್ ಟ್ರೈನಿಂಗ್ ಮತ್ತು ಅಡ್ವಾನ್ಸ್ ಟ್ರೈನಿಂಗ್ ಇದ್ದಾಗ ಹೇಳ್ತೀನಿ. ಶಿವಕುಮಾರ್ ಅವ್ರ ನಂಬರ್ ತೊಗೊಂಡಿರ್ತೀನಿ, ಅವ್ರಿಗೆ ವಾಟ್ಸಪ್ಗೆ ಹಾಕ್ತೀನಿ ನಾನು ಯಾವಾಗ ಸರ್ಕಾರದ ಫ್ರೀ ಟ್ರೈನಿಂಗ್ಸ್ ಇರುತ್ತೆ ಅಂತ. ಅದಕ್ಕೆ ಭಾಗವಹಿಸಿ. ಈಗ ನೋಡಿ, ಒಬ್ಬೊಬ್ಬರು ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡವರೆಲ್ಲ ಇವಾಗ ಒಂದು ತಿಂಗಳಿಗೆ 40,000 50,000 ದುಡಿತಾ ಇದ್ದಾರೆ ಆರಾಮಾಗಿ. PUC ಅಷ್ಟೇ ಕ್ವಾಲಿಫಿಕೇಷನ್, ಅದಕ್ಕೇನು ಬೇರೆ ಏನು ಕ್ವಾಲಿಫಿಕೇಷನ್ ಇಲ್ಲ. ಕೆಲವು ಇನ್ನೂ ಪ್ಯಾರಾಸೈಲಿಂಗ್ ಅದಕ್ಕೆಲ್ಲ ಕ್ವಾಲಿಫಿಕೇಷನೇ ಇಲ್ಲ, ಆರಾಮಾಗಿ ಕಲಿಬೋದು. ಭಾಳ ವಿಶೇಷ. ಯಾಕಂದ್ರೆ ಎಲ್ಲರೂ ಅದು ಮಾಡಲಿಕ್ಕಾಗಲ್ಲ. ಬರೀ ಸರ್ಕಾರದಲ್ಲಿ ಕೆಲಸ ಮಾತ್ರ ಅಲ್ಲ, ರೆಸಾರ್ಟ್ಗಳಲ್ಲೂ ಕೆಲಸ ಸಿಗುತ್ತೆ. ಯುವ ಒಕ್ಕೂಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಇಮ್ರಾನ್ ಅವರು ಭಾಳ ಕ್ರಿಯಾಶೀಲರು. ಅವರು ಯುವ ಜನೋತ್ಸವದಲ್ಲಿ ಎಲೋಕೇಶನ್ ಅಂತಾರೆ ಅಥವಾ ಮಾತುಗಾರಿಕೆಯಲ್ಲಿ ಆಶುಭಾಷಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ 4 ಬಾರಿ ಪ್ರಥಮ ಸ್ಥಾನ ತಗೊಂಡಿದ್ದಾರೆ. ಚಪ್ಪಾಳೆ ಇಲ್ಲ. ಬಹುತೇಕ ಕರ್ನಾಟಕವನ್ನು ಆಶುಭಾಷಣ ಅವ್ರ ವಯಸ್ಸಾಗೋಯ್ತು ಅಂತ 29-35 ವರ್ಷ ಆಗೋಯ್ತು ನಿಲ್ಲಿಸ್ಬಿಟ್ರು. ಅದಾದ್ಮೇಲೆ ನಾವು ಕರ್ನಾಟಕ ಪ್ರಶಸ್ತಿ ತಗೊಳಕ್ಕೆ ಆಗ್ತಾ ಇಲ್ಲ. ಅಂದರೆ ಅವರಲ್ಲಿರ್ತಕ್ಕಂಥ ವಿದ್ವತ್ನ ನಾವು ಎರವಲು ಮಾಡಿ ಅವರು ಹೊಸ ಒಂದು ತಲೆಮಾರನ್ನ ಸೃಷ್ಟಿ ಮಾಡಲಿ ಅಂತ ಅವರೆಲ್ಲ ಮನವರಿಕೆ ಮಾಡಿಕೊಂಡು, ಶಿವಕುಮಾರ್ ಅವರು ಇಲ್ಲಿ ನೀವೆಲ್ಲ ಏನಿದ್ದೀರಾ, ಬಳ್ಳಾರಿ ಅವರೊಬ್ಬರು ಸಿಕ್ಕಿದ್ರು ಹೇಳಿದೆ. ಯಾಕಂದ್ರೆ ನಾನು ಹೆಚ್ಚು ಉತ್ತರ ಕರ್ನಾಟಕದಲ್ಲೇ ಇರ್ತೀನಿ. ನಾನು ಬೆಂಗಳೂರವನಾದರೂ ಸಹ ಬೆಂಗಳೂರಲ್ಲಿ ಜಾಸ್ತಿ. ನನ್ನ ಆಫೀಸು ಕಂಠೀರವ ಸ್ಟೇಡಿಯಮ್ಮೇ. ನೀವು ಯಾರಾದರೂ ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಮ್ಗೆ ಬಂದರೆ ಬಾಕ್ಸಿಂಗ್ ಹಾಲ್ ಕೆಳಗಡೆ ನನ್ನ ಹೆಸರು ಯಾರು ಕೇಳಿದ್ರು ಹೇಳ್ತಾರೆ. ಸ್ಟೇಡಿಯಮಲ್ಲಿ ಎಲ್ಲರಿಗೂ ಗೊತ್ತಿದೆ, ನಾನು ಸ್ಟೇಡಿಯಮಲ್ಲೇ ಇರ್ತೀನಿ. ಬೆಂಗಳೂರಲ್ಲಿದ್ದರೆ ಸ್ಟೇಡಿಯಮಲ್ಲಿ ಇರ್ತೀನಿ. ಸ್ಟೇಡಿಯಂ ಬರ್ಬೋದು. ಎಲ್ರಿಗೂ ಸ್ವಾಗತ. ಹೇಳಿದ್ನಲ್ಲ ಜನರಲ್ ತಿಮ್ಮಯ್ಯ ಅಕಾಡೆಮಿದು, ಅದ್ರ ಬಗ್ಗೆ ಅಥವಾ ಯಾವುದೇ ಇನ್ಫಾರ್ಮೇಷನ್ ನಮ್ಮಲ್ಲಿ ಇಲಾಖೆಯಲ್ಲಿ ಯುವ ಚೇತನ, ಯುವ ಪ್ರೇರಣಾ, ಯುವ ಮುಂದಾಳತ್ವ ಶಿಬಿರ ಇರ್ತಿತ್ತು, ಅದು ನಿಂತೋಯ್ತು. ಅಂಥ ಶಿಬಿರಗಳನ್ನ ಮತ್ತೀಗ ಯುವ ಒಕ್ಕೂಟದ ವತಿಯಿಂದ ನಾವು ಪ್ರಾರಂಭ ಮಾಡಬೇಕು. ಯುವಜನ ಮೇಳನ ಗಗನ್ ಮಾಡಲಿ. ಕಡೂರಲ್ಲಿ ಮೊದಲನೇ ಉದ್ಘಾಟನೆ
ಕಡೂರು ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಯುವಜನ ಮೇಳ ಕಡೂರಲ್ಲಿ ಆಗಲಿ ಅಂತ ನಾನು ಆಶಿಸ್ತಾ, ನೀವೆಲ್ಲ ಏನಿದ್ದೀರಾ ಓದೋದ್ರ ಜೊತೆಗೆ ಈಗ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಂಗೆ ಸಾಹಿತ್ಯ ಪರಿಷತ್ ಅಂತ ಹೇಳಿದ್ರು ಸರ್, ನಮ್ಮ ಸೂರ್ಯ ಶ್ರೀನಿವಾಸ್ ಸರ್ ಅವರು MLA ಹೇಗೆ ಎಲೆಕ್ಷನ್ ಗೆಲ್ತಾರೋ ಆ ಥರ ಗೆದ್ದಿರೋದಿಲ್ಲ ಸಾಹಿತ್ಯ ಪರಿಷತ್ತಲ್ಲಿ. ಓಟ್ ತಗೊಂಡು ಗೆದ್ದು ಇವತ್ತು ಬಹುತೇಕ ಸಾಹಿತ್ಯ ಪರಿಷತ್ ಎಲೆಕ್ಷನ್ ಗೆಲ್ಲೋದನ್ನು ಸುಲಭ ಅಲ್ಲ, ಗೆದ್ದಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಏನು ಹಾಸ್ಟೆಲ್ ಇದೆಯಲ್ಲ ಇದೊಂಥರ ಭಾವೈಕ್ಯತೆ ಒಂದು ಮನೆ ಅಂತ ಹೇಳ್ಬೋದು. ನಾವು ಎಲ್ಲೋ ಇರ್ತೀವಿ, ಯಾರ ಜೊತೆಗೋ ಇರ್ತೀವಿ, ಬಟ್ ಆ 3 ವರ್ಷ ಅಥವಾ 5 ವರ್ಷ ನೀವೇನು ಜೊತೆಗಿರ್ತೀವಲ್ಲ, ನಮ್ಮ ಪ್ರೀತಿ ವಿಶ್ವಾಸದ ಒಂದು ಸಂಪರ್ಕ ಸೇತುವೆಯಲ್ಲಿ ಬೆಳೀತದೆ. ಹಾಸ್ಟೆಲ್ ಜೀವನ ಭಾಳ ಒಳ್ಳೆಯದು, ಅದನ್ನು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಕೆಲವರು ಬೇಸರ ಆಗ್ಬೋದು ಹಾಸ್ಟೆಲ್ ಅಂದರೆ, ಬಟ್ ನಿಜವಾಗ್ಲೂ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಂದ್ರೆ ಹಾಸ್ಟೆಲಲ್ಲಿ ಇದ್ದವ್ರೆ, ಮತ್ತು ಗೌರ್ಮೆಂಟ್ ಸ್ಕೂಲ್ ಓದ್ದವ್ರೆ, ಪ್ರೈವೇಟಲ್ಲಿ ಎಲ್ಲಿರೋದು ಆಗಲ್ಲ. ನೀವೆಲ್ಲ ದೇಶ ಕಟ್ಟುವಂಥ ಒಂದು ಕೆಲಸಕ್ಕೆ ನಾವು ನೀವೆಲ್ಲ ಸೇರಿ ಸಾಂಸ್ಕೃತಿಕ ರಾಯಭಾರಿಗಳಾಗೋಣ. ಯುವ ಒಕ್ಕೂಟದ ವತಿಯಿಂದ ನಾವು KPSC ಮತ್ತು ಅಂತ ಟ್ರೈನಿಂಗ್ಸು ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. PDO ಟ್ರೈನಿಂಗ್ ಆಗ್ಬೋದು ಅಂತ ಟ್ರೈನಿಂಗ್ಸ್ಗೆಲ್ಲ ಮುಂದಿನ ದಿನಗಳ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸರ್ಕಾರದ ಅಲ್ಲೂ ಮಾಡ್ತಾರೆ, ವಿಶೇಷವಾಗಿ 1 ಮಂತ್ 2 ಮಂತ್ ಕೋಚಿಂಗ್ ಮಾಡಿಸ್ಬೇಕು ಅಂತಿದ್ದೀವಿ. ಅಂಥದ್ದಿದ್ರೆ ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ, ಅಂಬೇಡ್ಕರ್ ಅವರ ಆದರ್ಶ, ಗಾಂಧೀಜಿಯವರ ಗಾಂಭೀರ್ಯ, ಭಗತ್ ಸಿಂಗ್ ಅವರ ಭಾವನೆ, ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸ ಮುನ್ನಡೆಸಲಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಮಾಡಿದಂತ ಶ್ರೀಯುತರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಈ ಕಾರ್ಯಕ್ರಮದ ಪದಗ್ರಹಣ ಪತ್ರ ಏನಿದೆ ಅದನ್ನ ಗಣ್ಯರಿಂದ ಈ ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಶ್ರೀಯುತ ಗಗನ್ ಎಸ್ ಅವರಿಗೆ ಗಣ್ಯರೆಲ್ಲರೂ ಹಸ್ತಾಂತರ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಪದವಿ ಸ್ವೀಕಾರವನ್ನು ಮಾಡಿದಂತ ಶ್ರೀಯುತ ಗಗನ್ ಎಸ್ ಅವರಿಂದ ಪ್ರಾಸ್ತಾವಿಕ ನೋಡಿ. ಈಗ ತಾನೇ ಹಾಕಿಸ್ಕೊಳ್ತಕ್ಕಂತಹ ನಮ್ಮ ಬೀರೂರು ಹಾಸ್ಟೆಲ್ನ ನಿಲಯ ಪಾಲಕರಾದಂತಹ ಮಂಜುನಾಥ್ ಅವರಿಗೆ ವೇದಿಕೆಗೆ ಆಹ್ವಾನ ಮಾಡ್ತೇನೆ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಚಿಕ್ಕಮಗಳೂರು, ಅದೇ ರೀತಿ ಕಡೂರು ತಾಲೂಕು ಘಟಕ, ಈ ಒಂದು ಕಡೂರು ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನವನ್ನು ಈಗ ತಾನೇ ನಾನು ಹಸ್ತಾಂತರ ಮಾಡಿದೆ. ನನಗೆ ಈ ಒಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಧ್ಯೇಯೋದ್ದೇಶ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನ ಹೊರಗಡೆ ತರೋದು. ಹಂಗಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಮನೆಗಳ ಒಂದು ಜಂಜಾಟದಲ್ಲಿ ತೊಡಗಿರ್ತಾರೆ, ಎಷ್ಟೋ ಕಷ್ಟಗಳಿರುತ್ತೆ ಮನೆಯಲ್ಲಿ. ಅದರಲ್ಲಿ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನೆಲ್ಲ ನುಚ್ಚು ನೂರಾಗಿ ಮನೆ ಕಡೆ ಇರ್ತಕ್ಕಂಥ ಒಂದು ಕಷ್ಟ, ನೋವು, ಬಡತನ ಇದರಲ್ಲೆಲ್ಲ ಹಿಂದೆ ಬಿದ್ದಿರ್ತಾರೆ. ಹಾಗಾಗಿ ಅಂತ ಯುವಕರಲ್ಲಿ ಇರ್ತಕ್ಕಂಥ ಪ್ರತಿಭೆನ ನಾವು ಹೊರಗಡೆ ತರ್ತೀವಿ. ಅರ್ಥ ಆಯ್ತಾ? ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ಹೊರಗಡೆ ನಿಮಗೆ ವೇದಿಕೆಗಳು ಸಿಗ್ಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟಕ್ಕೆ ಬನ್ನಿ, ನಾವು ವೇದಿಕೆನ ಸೃಷ್ಟಿ ಮಾಡ್ಕೊಡ್ತೇವೆ. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ನಾವು ಅನಾವರಣ ಮಾಡ್ತೇವೆ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಯುವಕರಿಗೆ ಮಾತ್ರ. ಯುವಕರು ಏನೇ ಒಂದು ಧ್ಯೇಯದರ್ಶನ ಇಟ್ಕೊಂಡ್ರೆ ಅದನ್ನ ಸಾಧಿಸಲು ಬಿಡಲ್ಲ. ನಮ್ಮ ವಿವೇಕಾನಂದರು ಕೂಡ ಹಾಗೆ ತಾವು ಒಂದು ಯುವ ವ್ಯವಸ್ಥೆಯಲ್ಲಿ ಇದ್ದಾಗ ಅವರು ಇರ್ತಕ್ಕಂಥ ಅವರ ಧ್ಯೇಯೋದ್ದೇಶನೆಲ್ಲ ಇಡೀ ದೇಶಕ್ಕೆ ಸಾರಿದ್ರು. ಅದೇ ರೀತಿ ಯುವಕರು ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರತಿಭೆಗಳನ್ನ ಅನಾವರಣ ಮಾಡ್ಕೋಬೇಕು, ತಮ್ಮಲ್ಲೇ ನುಚ್ಚು ನೂರು ಮಾಡಬಾರ್ದು. ಈಗ ನೋಡಿ, ಬಾಲಾಜಿ ಸರ್ ಹೇಳಿದ್ರು ತರಬೇತಿನ ಪಡ್ಕೋಬೇಕು ಅಂತ ಹೇಳಿದ್ರು. ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ? ಕಾಲೇಜುಗಳಲ್ಲಿ ನಿರುದ್ಯೋಗವನ್ನ ಸೃಷ್ಟಿ ಮಾಡ್ತಿದೆ. ನಿರುದ್ಯೋಗದ ಒಂದು ಕಾರ್ಖಾನೆ ಆಗಿದೆ ಶಾಲಾ ಕಾಲೇಜುಗಳು. ಹಾಗೆ ಆಗ್ತಿರೋದು, ಶಾಲಾ ಕಾಲೇಜುಗಳ ನಿರುದ್ಯೋಗದ ಕಾರ್ಖಾನೆ ಆಗ್ತಿದೆ. ಯಾಕೆ? ನಮಗೆ ಬೇಕಾದದನ್ನ ಅದು ಕೊಡ್ತಾ ಇಲ್ಲ. ನಮಗೆ ನಮ್ಮಲ್ಲಿ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ ಅದ್ರ ಬಗ್ಗೆ ನಮಗೆ ಶಿಕ್ಷಣ ನೀಡಿದ್ರೆ ನಾವು ಅದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯ ಆಗ್ತದೆ. ಹಾಗಾಗಿ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ಶಿಕ್ಷಣ ನೀಡಿದ್ರೆ ನಮ್ಮ ದೇಶ ಇನ್ನೂ ತುಂಬಾ ಮುಂದುವರಿಯುತ್ತೆ. ಜಪಾನ್ ದೇಶದಲ್ಲಿ ನೋಡಿ, ಜಪಾನ್ ದೇಶ ಈಗ ತುಂಬಾ ಮುಂದುವರೋ ಕಾರಣ ಏನು? ಅವರು
ಒಂದು ನಿಮಿಷ ಸಮಯನೂ ಕೂಡ ಹಾಳು ಮಾಡಲ್ಲ ಅವರು. ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆ ಅನಾವರಣ ಮಾಡಿ ತಮ್ಮಲ್ಲಿ ಏನಿದೆಯೋ ಅದ್ರಲ್ಲೇ ಎಷ್ಟೋ ಸಲ ಭೂಕಂಪ ಆದ್ರೂ ಕೂಡ ಇವತ್ತು ಜಪಾನ್ ಮುಂದೆ ಇದೇನಕ್ಕೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ. ಹಾಗಾಗಿ ಎಲ್ರೂ ಕೂಡ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ಅನಾವರಣ ಮಾಡಿ ತಮಗೆ ಏನೇ ಕುಂದು ಕೊರತೆ ಇರಲಿ ಎಲ್ಲಾನು ಕೂಡ ನಮ್ಮ ಒಕ್ಕೂಟ ಇದೆ, ಒಕ್ಕೂಟದ ಮುಂದೆ ಬನ್ನಿ, ನಿಮಗೆ ಏನೇ ಕುಂದು ಕೊರತೆ ಇದ್ರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೇವೆ. ಈ ಒಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕಡೂರು ತಾಲೂಕದ ಅಧ್ಯಕ್ಷ ಸ್ಥಾನನ ಸ್ವೀಕಾರ ಮಾಡಕ್ಕೆ ಪ್ರಮುಖ ಪಾತ್ರ ನಮ್ಮ ಅಣ್ಣ, ನಮ್ಮ ಸರ್ ಅವರು ಇಮ್ರಾನ್ ಸರ್ ಅವರು. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಈ ಹಾಸ್ಟೆಲ್ ಅಲ್ಲಿ ಇದ್ದು ನಮಗೆ ವಿದ್ಯಾಭ್ಯಾಸ ಮಾಡಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಶಿವಕುಮಾರ್ ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ನಾನು ಜನನವಾಗಿ ಈ ಮಟ್ಟಕ್ಕೆ ನಿಂತಿರೋ ಹಾಗೆ ಕಾರಣಕರ್ತರಾದ ನನ್ನ ತಂದೆ ತಾಯಿ ಹಾಗೂ ನನ್ನ ತಮ್ಮ, ನನ್ನೆಲ್ಲ ಕುಟುಂಬದವರಿಗೆ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ಈ ಒಂದು ಒಕ್ಕೂಟಕ್ಕೆ ಅವಕಾಶ ನೀಡಿದಂತಹ ಪ್ರಮುಖ ವ್ಯಕ್ತಿ ಆದಂತಹ ಬಾಲಾಜಿ ಸರ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ. ಗಗನೇಶ್ ಅವರು ತಮ್ಮ ಇತರ ನುಡಿಗಳನ್ನು ಹಂಚಿಕೊಂಡ್ರು. ಈ ಕಾರ್ಯಕ್ರಮದ ಇನ್ನೊಂದು ಅಂತ ನಿಮ್ಮೆಲ್ಲರ ನೆಚ್ಚಿನ ನಿಲಯ ಪಾಲಕರಾದಂತಹ ಶಿವಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಗಿ. ದೈವಕ್ಕೆ ಶರಣು. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಾಸ್ಟೆಲ್ನಲ್ಲಿ ಆಯೋಜಿಸಿದ್ದಕ್ಕೆ ಗಗನ್ ಮತ್ತು ಪ್ರವೀಣ್ ಮತ್ತು ಸಂಘಟಕರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಪ್ರಥಮವಾಗಿ ನಾನು ಕ್ಷಮೆ ಯಾಚಿಸ್ತೀನಿ, ಯಾಕೆಂದರೆ ನಮ್ಮದು ಅಲ್ಲಿ ಪ್ರತಿಭಾ ಕಾರಂಜಿ ಇತ್ತು. ಬರೋ ತಡವಾದರೂ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ವೇದಿಕೆಯಲ್ಲಿರೋ ಎಲ್ಲರೂ ಗುರುಗಳಿಗೆ ವಂದಿಸುತ್ತಾ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಗಗನ್ಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನಮ್ಮ ಹಿತನುಡಿಗಳನ್ನು ತಿಳಿಸಿದಂತ ನಮ್ಮ ನಿಲಯ ಪಾಲಕರಾದ ಶಿವಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಸರ್, ಅದೇ ರೀತಿಯಾಗಿ ನಿಮ್ಮೆಲ್ಲರ ಇನ್ನೋರ್ವ ನಿಲಯ ಪಾಲಕರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ. ಈ ದಿನ ಕಡೂರು ತಾಲೂಕು ಘಟಕದ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭದಲ್ಲಿ ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರಿಗೆ ಮೊದಲಿಗೆ ನಮ್ಮ ನಿಲಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಾನು ಈ ನಿಲಯದ ಹಳೆಯ ವಿದ್ಯಾರ್ಥಿ ಮತ್ತು ಈ ನಿಲಯಕ್ಕಿಂತ ಮುಂಚೆ ನಮ್ಮ ಕಡೂರು ತಾಲೂಕಿನಲ್ಲೇನೆ ಅಣ್ಣವ್ರ ಮನೆ ಹತ್ರನೇ ಮತ್ತೆ ಅಣ್ಣವರು ಅಲ್ಲೇನೆ ಅವರಿಂದಾನೇ ನಡೀತಾ ಇರ್ತಕ್ಕಂಥ ನಿಲಯ ನಡೀತಾ ಇತ್ತು, ಅವ್ರ ಮನೆ ಹತ್ರನೇ ನಡೀತಾ ಇತ್ತು. ಅಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ನಾನು ಈ ಮಟ್ಟಕ್ಕೆ ಬರೋದಕ್ಕೂ ಕೂಡ ಮತ್ತೆ ನಾನು ಓದಿ ಈ ಮಟ್ಟದಲ್ಲಿ ಇರೋದಕ್ಕೂ ಕೂಡ ಅವರ ತಂದೆ ಆಗಿರ್ತಕ್ಕಂಥ ಶ್ರೀಯುತ ಸೂರ್ಯನಾರಾಯಣ ಸರ್ ಹಾಗೂ ಅಣ್ಣ ಆಗಿರ್ತಕ್ಕಂಥ ನಮ್ಮ ಶ್ರೀನಾರಾಯಣರು ಕೂಡ ಮತ್ತೆ ನಮ್ಮ ಇವರ ಅಣ್ಣವರು ಇದ್ದಾರೆ, ಇವರು ಮತ್ತೆ ಇವರ ತಮ್ಮ 3 ಜನನು ಕೂಡ ಮತ್ತೆ ಇವ್ರ ತಾಯಿ ಹೆಚ್ಚು ನನಗೆ ಆತ್ಮೀಯರು. ಮತ್ತೆ ನನ್ನನ್ನು ತುಂಬಾ ಪ್ರೀತಿಯಿಂದ ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನೋಡ್ಕೊಳ್ತಿದ್ರು. ಮತ್ತೆ ಇವ್ರ ಮನೆಗೆ ನಾನು ಹೆಚ್ಚು ಭೇಟಿಯನ್ನ ಕೊಡ್ತಿದ್ದೆ. ಇವ್ರ ತಂದೆಯವರು ಕೂಡ ನನ್ನ ಹೆಚ್ಚು ಪ್ರೀತಿಯಿಂದ ಕಾಣ್ತಿದ್ರು. ಹಾಗಾಗಿ ಈ ಒಂದು ಪ್ರೀತಿ ವಿಶ್ವಾಸ ನಮ್ಮನ್ನ ಈ ಮಟ್ಟಕ್ಕೆ ತಗೊಂಬಂದು ನಿಲ್ಸಿದೆ. ನಾನು ಎಲ್ಲೇ ಸಿಕ್ಕಿದ್ರು ಕೂಡ ಅಣ್ಣವರನ್ನ ಯಾವಾಗ್ಲೂ ಮಾತಾಡಿಸ್ತಾ ಇರ್ತೀನಿ. ಈ ಒಂದು ನಾನು ಮುಂಚೆ ಶಿಕ್ಷಕನಾಗಿದ್ದಾಗ ಆ ಒಂದು ಸಮಯದಲ್ಲೂ ಕೂಡ ಅವ್ರ ಜೊತೆ ಹೆಚ್ಚು ಒಡನಾಟ ಇತ್ತು. ಮತ್ತೆ ಇವಾಗ್ಲೂ ಕೂಡ ಹೆಚ್ಚು ಒಡನಾಟದಿಂದ ಇದ್ದೇನೆ. ಮತ್ತೊಂದು ಈ ಒಂದು ಕಾರ್ಯಕ್ರಮ ನಮ್ಮ ವಸತಿ ನಿಲಯಗಳಲ್ಲಿ ತುಂಬಾ ಅಗತ್ಯ ಇದೆ. ಮತ್ತೆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ಬೆಳೆದ್ರೆ ಅವರ ಮನಸ್ಥಿತಿಗಳು ಮತ್ತೆ ಅವರ ಪರಿಸ್ಥಿತಿಗಳು ಮತ್ತೆ ಅವರ ಮುಂದಿನ ಭವಿಷ್ಯತ್ತು ಬದಲಾವಣೆ ಆಗ್ತದೆ, ಅವರ ಜೀವನ ಉತ್ತಮ ಆಗ್ತದೆ. ಮತ್ತೆ ನಾನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಸದಸ್ಯತ್ವವನ್ನ ಪಡ್ಕೊಂಡಿದ್ದೀನಿ. ಹಲವಾರು ಚಟುವಟಿಕೆಗಳು ನಮ್ಮ ಒತ್ತಡದಿಂದಾಗಿ ಭಾಗವಹಿಸಕ್ಕಾಗಿಲ್ಲ. ಆದ್ರೂ ಕೂಡ ನಮ್ಮ ವಸತಿ ನಿಲಯದಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಶ್ರೀಯುತ ಸಿಂಗಡಕೆರೆ ಸಿದ್ದಪ್ಪ ಅವರು ಕೂಡ ನಡೆಸ್ತಾ ಹೋಗ್ತಾರೆ. ಪ್ರತಿ ವರ್ಷನೂ ಕೂಡ ನಮ್ಮ ವಸತಿ ನಿಲಯದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೀರೂರು ಹೋಬಳಿ ಘಟಕದ ಎಲ್ಲಾ ಪದಾಧಿಕಾರಿಗಳು ಕೂಡ ಬಂದು ಭಾಗವಹಿಸ್ತಾರೆ. ನಾನು ಕೂಡ ಅದರಲ್ಲಿ ಹಲವಾರು ಈಗಾಗಲೇ ಒಂದು 3-4 ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದಾರೆ. ಮತ್ತೆ ನಾವು ಎಲ್ಲರೂ ಕೂಡ ನಿಮಗೆ ಸಹಭಾಗಿಯಾಗಿರ್ತೀವಿ. ಮತ್ತೆ
ಯಾವುದೇ ಕನ್ನಡ ಸಾಹಿತ್ಯ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ, ಮತ್ತೆ ನಿಮ್ಮೆಲ್ಲರ ಜೊತೆ ನಾವು ಕೂಡ ಸಹಭಾಗಿಗಳಾಗಿರ್ತೀವಿ ಅಂತ ಹೇಳ್ತಾ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಕುರಿತು ತಮ್ಮ ನುಡಿಗಳನ್ನು ಹೇಳ್ಕೊಂಡಂತ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಮ್ರಾನ್ ಅಹಮದ್ ಬೇಗ್ ಸರ್ ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತುಗಳು ಆರಂಭವಾಗೋದಕ್ಕೆ ಮುಂಚೆ ಈಗ ನಿಮ್ಮ ಸ್ನೇಹಿತ, ನನ್ನ ಸಹೋದರ, ನನ್ನ ತಮ್ಮ ಕಡೂರು ತಾಲೂಕಿನ ಜವಾಬ್ದಾರಿಯನ್ನು ಹೊರಲಿಕ್ಕೆ ತಯಾರಾಗಿದ್ದಾನೆ. ಅವನಿಗೆ ನಮ್ಮ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಒಂದು ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ನಿಮಿಷ ನಿಮ್ಮ ಮುಂದೆ ಮಾತಾಡ್ತೇನೆ. ಬನ್ನಿ ಬೇಗ. ಈಗೆಲ್ಲರೂ ಈಗಾಗಲೇ ಮಾತಾಡಾಗಿದೆ, ಹಾಗಾಗಿ ನಾನು ಮಾತಾಡಲ್ಲ. ಒಂದು ಚಿಕ್ಕ ಕಥೆಯನ್ನ ಹೇಳಿ ನಿಮ್ಮನ್ನ ನೀವು ಗುರ್ತಿಸ್ಕೋಬೇಕು ಅಂತ ವಿನಂತಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮನಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವನಿಗೆ ತೀರ್ಥದ ಫಲವೇನು, ಮಿಂದಿಲ್ಲಿ ಫಲವೇನು ಮೀನು ಮಸುಳೆಯಂತೆ, ನಿಂದಿಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ, ಒಳಗೆ ಮಿಂದು ಹೊರಗೆ ಮಿಂದು ಒಳಗೆ ಮೀಯದವನ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಅಂತೇಳಿ ಪುರಂದರದಾಸರು ಒಂದು ಈ ಕೀರ್ತನೆಯನ್ನ ಹೇಳಿದ್ದಾರೆ. ಇವ್ರೇನ್ ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿಯ ಮನಸ್ಸು ಶುದ್ಧವಾಗಿಲ್ವೋ ಅವನಿಗೆ ಎಷ್ಟೇ ಮಂತ್ರ ಹೇಳ್ಕೊಟ್ರು ಪ್ರಯೋಜನ ಇಲ್ಲ. ಯಾರ ತನು ಶುದ್ಧ, ಈ ದೇಹ ಈ ಶರೀರ ಪವಿತ್ರವಾಗಿಲ್ಲವೋ ಶುದ್ಧವಾಗಿಲ್ಲವೋ ಶುಚಿತ್ವ ಇಲ್ಲವೋ ಅವನಿಗೆ ಎಷ್ಟೇ ತೀರ್ಥ ಸುರಿದ್ರೂ ಏನು ಫಲವಿಲ್ಲ ಅಂತೇಳಿ. ಹಾಗೆ ಮಿಂದಿಲ್ಲಿ ಫಲವೇನು ಮೀನು ಮಸುಳೆಯಂತೆ. ಮೀನುಗಳನ್ನ ಮೊಸಳೆಗಳು ಯಾವಾಗಲೂ ನೀರಲ್ಲೇ ಇರ್ತವೆ, ನದಿ ಹೊಳ ಕೊಂಡೆ ಬಾವಿಯಲ್ಲಿ ಇರ್ತವೆ. ಆ ರೀತಿ ಮಿಂದೋದ್ರಿಂದ ಏನು ಲಾಭ ಇಲ್ಲ, ಅದರಿಂದ ಫಲ ಸಿಗೋದಿಲ್ಲ. ಅದೇ ಶ್ರೀಶೈಲಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಕಲ್ಲಿನ ಕಾಗೆ ಇದೆ, ಅದು ಹಾರೋದು ಇಲ್ಲ, ಕೂರೋದು ಇಲ್ಲ, ಕೂಗೋದು ಇಲ್ಲ. ಆ ರೀತಿ ಶ್ರೀಶೈಲದ ಕಾಗೆಯಂತೆ ಸುಮ್ಮನೆ ವ್ಯರ್ಥವಾಗಿ ನಿಲ್ಲೋದು ಫಲವಿಲ್ಲ. ಮತ್ತೇನು, ಹೊರಗೆ ಮಿಂದು ಒಳಗೆ ಮೀಯದವನ ಕಂಡು ಅಂದ್ರೆ ತೋರಿಕೆಗೋಸ್ಕರ ನಾವೇನ್ ಮಾಡ್ತೇವೆ, ನಾನು ಅಂತವನು, ನಾನು ಇಂಥವನು, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ತುಂಬಾ ಒಂದು ಒಣ ಕೊಬ್ಬು ಅಂತ ಹೇಳ್ತೀವಲ್ಲ, ಅದನ್ನ ಬಿಂಬಿಸ್ಕೊಳ್ತೇವೆ. ಅದು ಎಲ್ಲ ನಾವು ಒಳಗಡೆಯಿಂದ ಮಿಂದಾಗ ಮಾತ್ರ ಅದು ಏನಾದ್ರೂ ಒಂದು ಸಾರ್ಥಕತೆಯನ್ನ ಮೆರೀಲಿಕ್ಕೆ ಸಾಧ್ಯ ಅಂತೇಳಿ. ಈ ಕೀರ್ತನೆಯೊಂದಿಗೆ ನಾನು ನಿಮಗೊಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಒಮ್ಮೆ ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಒಂದು ಪಾರಿವಾಳವನ್ನ, ಒಂದು ಕೋಳಿಯನ್ನ, ಒಂದು ಕುರಿಯನ್ನ ಸಾಕಿರ್ತಾನೆ. ಒಂದು ಪಾರಿವಾಳ, ಒಂದು ಕೋಳಿ ಮತ್ತೊಂದು ಕುರಿಯನ್ನ ಸಾಕಿರ್ತಾನೆ. ಆ ಜಾಗದಲ್ಲಿ ಏನಾಗತ್ತೆ, ಒಂದು ಇಲಿಯು ಕೂಡ ನೆಲೆಸಿರುತ್ತೆ. ಅಲ್ಲಿ ಒಂದು ದಿನ ಒಂದು ಹಾವು ಬಂದ್ಬಿಡುತ್ತೆ. ಹಾವು ನೆಲದ ಮೇಲೆ ನಡೆದಾಡ್ತಕ್ಕಂಥದ್ದು. ಕೋಳಿಗೆಲ್ಲ ಒಂದ್ ಕಡೆ ಕೌಚ್ ಹಾಕಿದ್ದಾರೆ, ಪಾರಿವಾಳ ಒಂದು ಪಂಜರದೊಳಗಡೆ ಇದೆ, ಕುರಿಯನ್ನ ಕೊಟ್ಟಿಗೆ ಒಳಗಡೆ ಕಟ್ಟಿ ಹಾಕಿದ್ದಾರೆ. ಆದ್ರೆ ಈ ಇಲಿ ಇರುವಂತಹ ಬಿಲದ ಬಳಿಯಲ್ಲಿ ಆ ಹಾವು ಬಂದಾಗ ಭಯ ಆಗತ್ತೆ ಇಲಿಗೆ. ಸಹಜ ಅಲ್ವಾ? ಯಾಕಂದ್ರೆ ಯಾಕೆ ಹೇಳಿ, ಅದು ನಮಗೆ ನುಂಗು ಬಿಡತ್ತೆ ಅಂತ ಹೇಳಿ. ಅದೇನು ಮಾಡುತ್ತೆ, ಓಡೋಗಿ ಹೇಳತ್ತೆ 3 ಜನರಿಗೆ ಕರೆದಿ, ಏ ಪಾರಿವಾಳ, ಕೋಳಿ, ಕುರಿ, ಹಾವು ಬಂದ್ಬಿಟ್ಟಿದೆ ಕಂಡಪ್ಪ ಅಂತ. ಆಗ 3 ಉತ್ತರ ಕೊಡ್ತವೆ, ನಮ್ಗೆ ಏನಾಗ್ಬೇಕು, ನಾವಂತೂ ಎಲ್ಲ ಸುಭದ್ರವಾಗಿದ್ದೇವೆ, ನೀನಿಗೆ ತೊಂದರೆ ಆಗ್ಬೋದೇನೋ ಅದು ನೀನ್ ನೋಡ್ಕೋ ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಏನ್ ಮಾಡ್ತಾರೆ, ಆ ಇಲಿಯ ಮಾತನ್ನ ಪಾರಿವಾಳ, ಕೋಳಿ ಮತ್ತೆ ಕುರಿ 3 ನಿರ್ಲಕ್ಷ್ಯ ಮಾಡಿ, ಪಾಪ ಅವನಿಗೆ ಆದ್ಯತೆ ಕೊಡೋದೇ ಇಲ್ಲ. ಈ ಇಲಿ ಭಯಭೀತವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಕಷ್ಟದಲ್ಲಿ ಓಡಾಡ್ತಾ ಇರುತ್ತೆ. ಆಕಸ್ಮಿಕವಾಗಿ ಆ ಮನೆಯ ಯಜಮಾನಿ ಹೆಂಡತಿ ಏನೋ ಒಂದು ತಗೊಳ್ಳಿಕ್ ಹೋಗ್ಬೇಕಾದ್ರೆ ಆ ಹಾವು ಆ ಮನೆ ಕಚ್ಚಿಬಿಡುತ್ತೆ. ಕಚ್ಚಿದ ತಕ್ಷಣ
ಹಾವು ಕಚ್ಚಿತು ಅಂತ ಗೊತ್ತಾಯ್ತು, ಹಾವು ಸಿಕ್ಕಿಲ್ಲ, ಓಡ್ ಹೋಗ್ತಾರೆ. ಎಲ್ಲಿ? ವೈದ್ಯನ ಹತ್ರ ಹೋಗ್ತಾರೆ. ವೈದ್ಯರವರಿಗೆ ಏನೇನು ಔಷಧಿ ಮಾಡಬೇಕಾಗಿತ್ತಲ್ಲ ಔಷಧಿ ಮಾಡಿ, ಇವಳು ಬೇಗ ಗುಣಮುಖವಾಗಬೇಕಾದರೆ ಇವಳಿಗೆ ಪಾರಿವಾಳದ ಸೂಪನ್ನ ಮಾಡಿ ಕುಡಿಸಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಪಾರಿವಾಳದ ಸೂಪ್ ಮಾಡಿ ಕೊಡಬೇಕು, ಅವಳು ಹಾವಿನ ವಿಷದ ಪ್ರಭಾವ ಕಡಿಮೆ ಆಗತ್ತೆ. ಯಜಮಾನ ಮನೆ ಕರ್ಕೊಂಡ್ ಬರ್ತಾನೆ, ಅಲ್ಲಿ ಹುಡುಕಬೇಕಾದಂತ ಅನಿವಾರ್ಯತೆ ಇಲ್ಲ, ಮನೆಯಲ್ಲಿ ಪಾರಿವಾಳ ಇತ್ತು, ತಕ್ಷಣಕ್ಕೆ ಅದನ್ನ ಕೊಯ್ತಾನೆ, ಸೂಪ್ ಮಾಡಿ ಕುಡಿಸ್ತಾನೆ. ಇನ್ನೂ ನಿಶಕ್ತರಾಗಿರ್ತಾಳೆ, ಮತ್ತೆ ವೈದ್ಯನ ಹತ್ರ ಹೋಗ್ತಾನೆ 2 ದಿನ ಬಿಟ್ಕೊಂಡು, ಇನ್ನೂ ಸ್ವಲ್ಪ ಶಕ್ತಿ ಬೇಕು, ಸೂಪ್ ಜಾಸ್ತಿ ಕೊಡಿ, ಪಾರಿವಾಳದ ಕಡಿಮೆ ಆಯ್ತು ಅಂತಂದ್ರೆ ಕೋಳಿದ್ ಕೊಡಿ ಅಂತ ಹೇಳ್ತಾನೆ. ಅವಾಗ ಮತ್ತೆ ಮನೆಗೆ ಬರ್ತಾನೆ ಹೆಂಡತಿ ಕರ್ಕೊಂಡು, ಅದು ಕೋಳಿಯನ್ನು ಕೊಯ್ತಾನೆ, ಸೂಪ್ ತಯಾರಿಸ್ತಾನೆ, ಹೆಂಡತಿ ಕೊಡ್ತಾನೆ. ಹೆಂಡತಿ ಸಂಪೂರ್ಣವಾಗಿ ವಾಸಿಯಾಗಿ ಚೆನ್ನಾಗಾಗ್ಬಿಡ್ತಾನೆ. ಚೆನ್ನಾಗಾದ್ಮೇಲೆ ಏನಾಗತ್ತೆ? ಅಯ್ಯೋ ನಮ್ಮ ನೆಂಟರು ಹೆಂಡತಿಗೆ ಹಾವು ಕಟ್ಟಿತ್ತಂತೆ, ಹೆಂಗೋ ಸಾಯ್ತಾ ಇದ್ದವಳು ಬದುಕ್ಬಿಟ್ಲು ಅಂತ ಸಂತೋಷವಾಗಿ ಅವಳನ್ನ ಕಾಣಕ್ಕೆ ಬಂದು ಬಳಗ ನೆಂಟರು ಎಷ್ಟು ಎಲ್ಲರೂ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಏನಾಗತ್ತೆ? ಯಜಮಾನ ಅವರಿಗೆಲ್ಲ ಊಟ ಮಾಡಿಸ್ಬೇಕು ಅಂತೇಳಿ ಇದ್ದಂತ ಕುರಿಯನ್ನು ಕೊಯ್ದು ಕೊನೆಗೆ ಅವರಿಗೆಲ್ಲ ಊಟ ಹಾಕಿ ಕಳಿಸ್ತಾನೆ. ಇದು ನಮ್ಮ ಇವತ್ತಿನ ಜೀವನ. ಅಂದ್ರೆ ಎಲ್ಲೋ ಒಂದು ಸಮಾಜದಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ, ನೀವೆಲ್ಲ ಯುವಕರಾಗಿದ್ದೀರಾ, ವಿದ್ಯಾರ್ಥಿಗಳಾಗಿದ್ದೀರಾ, ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದ್ದೀರಾ, ಸಮಾಜದಲ್ಲಿ ಆಗ್ತಾ ಇರುವಂತ ಕೇಡು ನಿಮ್ಮ ಗಮನಕ್ಕೆ ಬಂದ್ರೂ ಕೂಡ ನೀವು ನಿರ್ಲಕ್ಷ್ಯ ತೋರಿ ಹೋಗ್ತಾ ಇದ್ದೀರಲ್ಲ. ನಾವು ಅದೇ ಪಾರಿವಾಳ ನಾವಿರಬಹುದು, ಅದೇ ಕೋಳಿ ನಾವಾಗಬಹುದು, ಅಥವಾ ಅದೇ ಕುರಿ ನಾವಾಗಬಹುದು. ಯಾರು ಆ ಬಂದಿರುವಂತ ಸಂಕಷ್ಟದ ಸಂಕೇತವನ್ನು ಕೊಟ್ಟಂತ ಇಲಿ ಬಚಾವಾಗಿ ಹೋಗತ್ತೆ. ಕೊನೆಗೆ ಯಜಮಾನ ಯಾರನ್ನ ಕರೆಸಿ ಹಾವನ್ನ ಹಿಡಿಸಿ ಅದನ್ನ ಕಾಡಿಗೆ ಬಿಡಿಸ್ತಾನೆ. ಆದ್ರೆ ಇವು ಯಾರು ನಿರ್ಲಕ್ಷ್ಯ ಮಾಡಿದ್ರಲ್ಲ, ಜವಾಬ್ದಾರಿಯಲ್ಲಿ ಸುಭದ್ರವಾಗಿದ್ದರೂ ಕೂಡ ಕಡೆಗಣಿಸಿದ್ರಲ್ಲ, ಅವರಿಗೆಲ್ಲ ಆದಂತ ಪರಿಸ್ಥಿತಿ ನಮಗೆ ಎಚ್ಚರಿಕೆ ನೀಡ್ತಾ ಇದೆ. ಕತೆ ಮುಖಾಂತರ ನಿಮಗೆ ಅಂತ ತಿಳಿಸ್ಲಿಕ್ಕೆ ಅಂದ್ರೆ, ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ಮೊಬೈಲ್ ನಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಎಲ್ಲೋ ನಮ್ಮ ಪಕ್ಕದ ಹಳ್ಳಿಯಲ್ಲೋ ಪಕ್ಕದೂರಲ್ಲೋ ಯಾವುದೋ ಒಂದು ಯುವತಿಯ ಮೇಲೆ ದೌರ್ಜನ್ಯ ಆಯ್ತು ಅಂತ ಹೇಳಿ ನಿಮಗೆಲ್ಲ ಗೊತ್ತಾದಾಗ ನೀವು ಅದನ್ನ ಖಂಡಿಸದೆ, ಪ್ರಶ್ನಿಸದೆ, ಅವಳಿ ಆಗ್ತಾ ಇದೆ ನಮಗೇನು ಅಂತಕ್ಕಂಥ ನಿರ್ಲಕ್ಷ್ಯ ಧೋರಣೆ ಇದೆಯಲ್ಲ, ಈ ಧೋರಣೆ ಯುವಕರು ಇವತ್ತು ಬಿಡಬೇಕಾಗಿದೆ. ನಮ್ಮದೇ ಆಗಿರ್ತಕ್ಕಂಥ ಸಮಾಜ, ನಮ್ಮದೇ ಆಗಿರ್ತಕ್ಕಂಥ ದೇಶ, ನಮ್ಮದೇ ಆಗಿರ್ತಕ್ಕಂಥ ಈ ಹಾಸ್ಟೆಲ್, ನಮ್ಮದೇ ಆಗಿರ್ತಕ್ಕಂಥ ಕಾಲೇಜು, ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರಿ ಬಸ್ಸು, ರೈಲು ಎಲ್ಲ ಕಡೆ ಸಂಚರಿಸಬೇಕಾದ್ರೆ ನಮಗೇನು ಸಂಬಂಧವೇ ಇಲ್ಲ ಅಂತೇಳಿ ಆ ಆಸ್ತಿಗಳನ್ನ ನಷ್ಟ ನಾವೇ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ನಾವು ನಿರ್ಲಕ್ಷ್ಯವನ್ನ ತೊರೆದು ಲಕ್ಷ್ಯ ಕೊಡುವಂತ ಅವಶ್ಯಕತೆ ಇವತ್ತು ಇದೆ. ಇದೇ ಕೆಲಸವನ್ನ ಯುವಕರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಿಜ ನಮ್ ಗಗನ್ ಹೇಳಿದ್ರು, ಸರ್ಕಾರ ನಮಗ್ ಬೇಕಾದ್ ಕೊಡ್ತಾ ಇಲ್ಲ ಅಂತ ಹೇಳಿ. ಸರ್ಕಾರ ಎಲ್ಲದನ್ನೂ ಏಕಕಾಲದಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರೆ? ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ಅರ್ಥ ಆಯ್ತಾ? ನಾವು ನಮ್ಮಲ್ಲಿ ಏನಾಗಬೇಕು ಅನ್ನೋದು ಬಯಸ್ಕೊಂಡು ನಾವು ನಮ್ಮ ಭವಿಷ್ಯವನ್ನ, ನಮ್ಮ ಜೀವನವನ್ನ ಸಾಕಾರಗೊಳಿಸ್ಕೋಬೇಕು ಅಂತಂದ್ರೆ ಅದನ್ನ ನಾವೇ ಶಿಲ್ಪಕಾರರಾಗಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಕೆತ್ತುಕೊಂಡಾಗ, ನಮ್ಮ ಆಕಾರವನ್ನು ನಾವು ರೂಪಿಸಿಕೊಂಡಾಗ ನಾವು ಹೇಗೆ ಕಾಣಲಿಕ್ಕೆ ಸಾಧ್ಯ. ಈಗ ಕೊರಗುವಂತಹ ಬೇಡುವಂತಹ ಕಾಲ ಖಂಡಿತವಾಗಿಲ್ಲ. ಬದಲಾಗಿ ನಮ್ಮ ಪರಿಕಲ್ಪನೆ ಹೇಗಿರ್ಬೇಕು ಅಂತಂದ್ರೆ, ನಾವು ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತಕ್ಕಂಥ ದೃಢ ಸಂಕಲ್ಪ ನಮ್ಮಲ್ಲಿ ಮೂಡಬೇಕು. ಇನ್ನು ಮುಂದೆ ನೀವು ಪಾರ್ಕ್ಗಳಾಗಿರ್ಬೋದು ನೋಡ್ರಿ, ವಿದ್ಯಾರ್ಥಿಗಳೆಲ್ಲ ಓದ್ತಾ ಇದ್ದೀರಾ, ಮೊಬೈಲ್ ಹಿಂದೆ ಬಿದ್ದಿದ್ದೀರಾ. ಸ್ವಾತಂತ್ರ್ಯಕ್ಕೋಸ್ಕರ ಮಡಿದಂತ ಎಲ್ಲಾ ಸ್ವಾತಂತ್ರ್ಯ ಯೋಧರ ಬಗ್ಗೆ ಯಾವುದೋ ಒಂದು ಅವರ ಪುಣ್ಯ ಸ್ಮರಣೆಯೋ, ಅವರ ಜನ್ಮದಿನವೋ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ನಾವೆಲ್ಲ ಬಹಳ ಹೆಮ್ಮೆಯಿಂದ ಬಾವುಟ ಹಾರಿಸಿ ಅವ್ರನ್ನ ಫೋಟೋ ಕಾರಿಗೋ ಅಥವಾ DP ಎಲ್ಲೋ ಸ್ಟೇಟಸ್ ಎಲ್ಲ ಹಾಕೊಂಡು ನಾವೇ ಪರಮ ಭಕ್ತರು ಅಂತಕ್ಕಂಥ ಬಿಂಬಿಸಿಕೊಳ್ಳೋ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಾವು ನಿಜವಾಗಿಯೂ ಸ್ವಾತಂತ್ರ್ಯರಾಗಿದ್ದೇವಾ ಅಂತಕ್ಕಂಥ ಯೋಚನೆ ಮಾಡಕ್ ಹೋಗ್ತಾ ಇಲ್ಲ. ಹೌದು, ನಾವು ಇನ್ನೂ ಸ್ವಾತಂತ್ರ್ಯರಲ್ಲ. ನಾವು ಇನ್ನೂ ಪಾಶ್ಚಾತ್ಯ ಸಂಸ್ಕೃತಿಯ ಕಪಿಮುಷ್ಟಿಯಲ್ಲಿ ಬಂಧಿತರಾಗಿ ಹೋಗಿದ್ದೇವೆ. ಹೌದು ಅನ್ಸ್ತಾ ಇಲ್ವಾ? ಎಲ್ಲಿದೆ ನಮ್ಮ ಸಂಸ್ಕೃತಿ? ಎಲ್ಲಿದೆ ನಮ್ಮ ಸಂಸ್ಕಾರ? ಎಲ್ಲಿದೆ ನಮ್ಮ ಗುರು ಹಿರಿಯರ ಗೌರವ? ಎಲ್ಲಿದೆ ನಾವು ಮಾಡಬೇಕಾದಂತ ಪರಿಪಾಲನೆಗಳು? ಇವ್ಯಾವುದು ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಬೇಡವಾದಂತ ಸಂಸ್ಕೃತಿ. ನೀವು ನೋಡಿದ್ದೀರಾ, ಇದು ಕೊರೋನಾ ಅಂತಕ್ಕಂಥ ಮಹಾಮಾರಿ ಹಬ್ಬಿದಂತ ಸಂದರ್ಭದಲ್ಲಿ ತಂದೆಯ ಶವ ಸಂಸ್ಕಾರಕ್ಕೆ ಮಗ ಹೋಗ್ತಾ ಇಲ್ಲ, ತಾಯಿಯ ರೋಗವನ್ನು ವಿಚಾರಿಸಲಿಕ್ಕೆ ಮಕ್ಕಳು ಹೋಗಕ್ಕಾಗ್ತಾ ಇಲ್ಲ. ಎಷ್ಟೋ ಕಡೆ ಬೆಂಗಳೂರಲ್ಲಿ ಆದಂತ ಒಂದು ಘಟನೆ ಟಿವಿಯಲ್ಲಿ, ವಾಟ್ಸಪ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂತು. ನೀವು ಓದಿರ್ಬಹುದು, ನೋಡಿರ್ಬೋದು. ಒಬ್ಬ ತಂದೆ ಸತ್ತೋಗಿದ್ದಾನೆ, ರಸ್ತೆ ಮೇಲೆ ಬಿದ್ದು. ಮಗನಿಗೆ ಫೋನ್ ಮಾಡಿದಾಗ, ಅಪ್ಪ ಹಿಂಗ್ ಬಿದ್ದಿದೆ ಕಣೋ, ಇವ್ರಿಗೆ ಕೊರೋನಾ ಆಗಿತ್ತೋ ಏನೋ ಅನ್ಸತ್ತೆ, ಇವ್ರು ಸತ್ತಿದ್ದಾರೆ ಅಂತಂದ್ರೆ, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಮ್ ತಂದೆನೇ ಇರಬಹುದು, ತಗೊಂಡೋಗಿ ಎಲ್ಲರೂ ಸುಟ್ಟು ಬಿಡಿ ಅಂತಕ್ಕಂಥ ಮಾತು ಮಗ ಹೇಳ್ತಾನೆ. ಆಗ ಅವ್ರ ಅಧಿಕಾರಿ ಹೇಳ್ತಾರೆ, ಅವ್ರ ಹತ್ರ ಮೊಬೈಲು, ವಾಚ್, ಒಂದಿಷ್ಟು ದುಡ್ಡಿದೆ, ಅದನ್ನ ತಂದು ನನ್ನ ಮನೆಗೆ ಕೊಡಿ ಅಂತ ಕೇಳ್ತಾನೆ.
ಇಂತಹ ಪರಿಸ್ಥಿತಿಯಲ್ಲಿ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ, ನಾವು ನಮ್ಮ ಜವಾಬ್ದಾರಿಗಳಿಂದ, ನಮ್ಮ ಸಂಸ್ಕೃತಿಯಿಂದ, ನಮ್ಮ ಸಂಸ್ಕಾರದಿಂದ, ನಮ್ಮ ಧ್ಯೇಯಗಳಿಂದ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶ ಅಭಿಮಾನದಿಂದ ವಿಮುಖರಾಗ್ತಾ ಇರೋ ಕಾರಣ ನಾವು ಇನ್ನೂ ಕೂಡ ವಿದೇಶಿಯರ ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಮ್ಮನ್ನ ಮುಕ್ತಗೊಳಿಸ್ಕೊಂಡಿಲ್ಲ, ಬಂಧಿತರಾಗಿದ್ದೇವೆ, ಅವರ ವಶದಲ್ಲಿದ್ದೇವೆ. ಅದಕ್ಕೆ ಪ್ರೀತಿಯ ಯುವ ಮಿತ್ರರೇ, ಗಗನ್ ನನಗೆ ಪರಿಚಯ ಆಗಿ ಕೇವಲ 1 ವರ್ಷ 2 ವರ್ಷ. 2 ವರ್ಷದ ಹಿಂದೆ ಯುವಜನೋತ್ಸವವನ್ನ ತರೀಕೆರೆ ನಾನು ಸಂಘಟನೆ ಮಾಡಿದಂತ ಸಂದರ್ಭದಲ್ಲಿ ಆತ ಅಲ್ಲಿಗೆ ಬಂದಿದ್ದ, ಸ್ಪರ್ಧೆಯಾಗಿ ಭಾಷಣ ಸ್ಪರ್ಧೆಗೆ ಬಂದಿದ್ದ ಸರ್. ಆ ಭಾಷಣ ಸ್ಪರ್ಧೆಯಲ್ಲಿ ಆತನಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ, ಅವನು ಮಾತಾಡ್ತೇನೆ ಅಂತಕ್ಕಂಥ ವರುಣ್ ಅಂತ ಒಬ್ಬ ಹುಡುಗ, ಆತ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅವನನ್ನು ಕೇಳಿದ ನಂತರ ಎಷ್ಟೋ ಜನ ಸ್ಪರ್ಧೆಗೆ ಬಂದರು. ನಾನು ಸ್ಪರ್ಧೆಯಲ್ಲಿ ಭಾಗಿಯಾದಾಗ ಹಂಗಾಗ್ತಾ ಇತ್ತು. 31 ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ರು. ಆ ಕಡೆ ಈ ಕಡೆ ಲೀಸ್ಟ್ ಅಲ್ಲಿ ಹೆಸರು ನೋಡ್ತಾ ಇದ್ರು. ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಇಮ್ರಾನ್ ಬಂದಿದಾನೋ ಇಲ್ವಾ ಅಂತ ಹೇಳಿ. ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಬಂದಂತ 31 ಜನರಲ್ಲಿ ಒಂದು 15 ಜನ ಅಲ್ಲೇ ಅಬ್ಸೆಂಟ್ ಆಗ್ತಾ ಇದ್ರು. ಅವನು ಬಂದಿದ್ದಾನೆ, ನಮಗೆ ಬಹುಮಾನವನ್ನು ಬಿಟ್ಕೊಡಲ್ಲ ಅಂತ. ನಾನು ಇಲ್ಲ ಅಂದ್ರೆ 31 ಜನನು ನಮಗೆ ಸಿಗಬಹುದು. ಈ ವರ್ಷ ನಾವು ಗೆಲ್ಲಬಹುದು, ಪ್ರಥಮ ಬಹುಮಾನ ಪಡಿಬಹುದು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಹುದು ಅಂತ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ನನ್ನನ್ನು ಕೊಚ್ಕೊಳ್ತಾ ಇದೀನಿ ಅಂತಲ್ಲ. ಆದ್ರೆ ಗಗನ್ನಲ್ಲಿ ನಾನು ಕಂಡಂತ ವಿಶೇಷತೆ ಏನು, ಗಗನ್ ಬಂದಾಗ ವರುಣ್ ಮಾತಾಡಾಗಿತ್ತು. ಅವನನ್ನು ನೋಡಿ ಇನ್ನಿಬ್ರು ಚಿಕ್ಕಮಂಗ್ಳೂರಿಂದಾನೆ ಬಂದಂತ ಅವರ ಕ್ಲಾಸ್ಮೇಟೆ ವರುಣ್ ಮಾತಾಡ ಬಿಡಿ, ನಮಗೆ ಬಹುಮಾನ ಸಿಕ್ಕಲ್ಲ ಅಂತ ಸುಮ್ ಕೂತ್ಕೊಂಡ್ರು. ಗಗನ್ ನನಗೆ ಬಹುಮಾನ ಮುಖ್ಯವಲ್ಲ, ನಾನು ಇದರಲ್ಲಿ ಸ್ಪರ್ಧೆ ಆಗಿದ್ದೆ ಅನ್ನೋದು ಮುಖ್ಯ, ಮುಂದೆ ಏನ್ ಮಾಡ್ಬೋದು ಅಂತ ಕಲಿತೇನೆ ಅಂತೇಳಿ ಆತ ಬಂದು ಕನ್ನಡದಲ್ಲಿ ಆ ಭಾಷಣ ಸ್ಪರ್ಧೆನ ಮಾಡಿದ್ದು. ಅವನಲ್ಲಿ ಒಂದು ಛಲ, ಒಂದು ಹುಮ್ಮಸ್ಸು, ಒಂದು ಆಶಾವಾದ ಇದೆ ಅಂತ ನನಗೆ ಕಂಡಾಗ ನಾನು ಅವನ ಜೊತೆಗೆ ಸಂಪರ್ಕ ಬೆಳೆಸಿ ಅವನ ಕುಶಲೋಪಚಾರನ ವಿಚಾರಿಸುತ್ತಾ ಅವನಲ್ಲಿ ಇರ್ತಕ್ಕಂತಹ ಆ ಕೌಶಲ್ಯವನ್ನು ಹೊರತರಲಿಕ್ಕೆ ಪ್ರಯತ್ನ ಪಟ್ಟೆ. ಮೊದಲನೇ ಬಾರಿಗೆ ಗಗನ್ ಸರ್ ವಿಶೇಷ ಏನಪ್ಪಾ ಅಂತಂದ್ರೆ, ಮೊದಲನೇ ಬಾರಿಗೆ ನಾನು ಹೇಗೆ ಮೊದಲನೇ ಬಾರಿ 95ನೇ ಇಸ್ವಿಯಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟವನ್ನ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ನಮ್ಮ ಕರ್ನಾಟಕ ಕೀರ್ತಿತನೋ, ಅದೇ ರೀತಿಯಲ್ಲಿ ನಿಮ್ಮ ಗೆಳೆಯ ಗಗನ್ ಮೊದಲನೇ ಬಾರಿಗೆ ಜಿಲ್ಲೆಯಲ್ಲಿ ಕತೆ ಬರೆದು ಪ್ರಥಮ, ರಾಜ್ಯ ಮಟ್ಟದಲ್ಲಿ ಕತೆ ಬರೆದು ಪ್ರಥಮ, ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಅವನು ನಾಸಿಕಿಗೆ ಹೋಗಿ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಅಂತಹ ಕಲೆ, ಅಂತಹ ಕೌಶಲ್ಯ, ಅಂತಹ ವಿಶೇಷತೆ ಎಲ್ಲರೊಳಗೂ ಇದೆ. ನಾವೀಗ ಶ್ರೀಶೈಲದ ಕಾಗೆ ಅಂತ ಸುಮ್ಮನೆ ನಿಂತ್ಕೊಂಡಿರ್ಬೇಕಾ, ಅಥವಾ ನಾವು ಜೀವಿಗಳು, ನಮ್ಮಲ್ಲಿ ಎಲ್ಲವನ್ನೂ ಮಾಡುವಂತಹ ಸಾಮರ್ಥ್ಯ, ಶಕ್ತಿ ದೇವರು ನಮಗೆ ಕೊಟ್ಟು ಕಳಿಸಿದ್ದಾನೆ. ನಾವು ಕೇವಲ ತನಗೋಸ್ಕರ ಬದುಕುವಂತಹ ನಿಷ್ಪ್ರಯೋಜಕರಲ್ಲ, ಬದಲಾಗಿ ಬದುಕಿದ್ದಷ್ಟು ದಿನ ಮತ್ತೊಬ್ಬರ ಏಳಿಗೆಗಾಗಿ, ಮತ್ತೊಬ್ಬರ ಸಹಕಾರಕ್ಕಾಗಿ, ಮತ್ತೊಬ್ಬರ ಸಹಾಯಕ್ಕಾಗಿ ಬಾಳ್ತೇವೆ ಅಂತಕ್ಕಂಥ ಸಂಕಲ್ಪ ನಾವು ಮಾಡಿಕೊಂಡ್ರೆ ಖಂಡಿತ ನಮ್ಮ ಜೀವನ ಬದಲಾಗತ್ತೆ. ಸ್ನೇಹಿತರೆ, ಯಾಕೆ ಇಷ್ಟೆಲ್ಲ ಇವತ್ತು ಮಾತಾಡಬೇಕಾಯ್ತು ಅಂತಂದ್ರೆ, ಇದು ಯುವ ಒಕ್ಕೂಟ ಇಂತಹ ಜವಾಬ್ದಾರಿಗಳನ್ನ ನಿಮಗೆ ಮನಗಾಣುವಂತಹ, ನಿಮ್ಮಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ಗುರುತಿಸಿ ಅದನ್ನು ಸಮಾಜಕ್ಕೆ ಪರಿಚಯಿಸುವಂತಹ, ನಿಮ್ಮಲ್ಲಿರ್ತಕ್ಕಂತಹ ಕೌಶಲ್ಯಗಳಿಗೆ ಬೇಕಾದಂತಹ ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಡುವಂತಹ, ಅಥವಾ ಸರ್ಕಾರದಿಂದ ನಿಮಗೆ ಲಭ್ಯವಾಗಬೇಕಾಗಿರುವಂತಹ ಸವಲತ್ತುಗಳ ಬಗ್ಗೆ ಮಾಹಿತಿ ಒದಗಿಸಿ ಅದನ್ನು ನಿಮಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಸೇತು ಅಂತ ಹೇಳಿ ನಮ್ಮ ಬಾಲಾಜಿ ಸರ್ ಈಗಾಗಲೇ ಹೇಳಿದ್ರು. ನಾನು ನಿಮಗೆ ಯಾಕೆ ಇಷ್ಟೆಲ್ಲ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವೆಲ್ಲ ಬಾಳ್ತಾ ಇದ್ದೇವೆ, ಎಲ್ಲ ಬದುಕ್ತಾ ಇದ್ದೇವೆ, ಎಲ್ಲ ಓದ್ತಾ ಇದ್ದೇವೆ, ಎಲ್ಲ ತಿಂತಿದ್ದೇವೆ. ಆದರೆ ಇಡೀ ವಿಶ್ವದಲ್ಲಿ ಜಾಗತಿಕ ತಾಪಮಾನ ಹೆಚ್ಚುತ್ತಾ ಪ್ರಕೃತಿ ವಿಕೋಪಗಳು ಎಲ್ಲಾ ಕಡೆ ಆಗ್ತಾ ಇದೆ. ಅದರಿಂದ ನಮ್ಮ ಜೀವನವು ಅಥವಾ ನಮ್ಮ ಮುಂದಿನ ಪೀಳಿಗೆಯ ಜೀವನವು, ನಮ್ಮ ಮುಂದಿನ ಮಕ್ಕಳ ಜೀವನ ಅಸ್ತವ್ಯಸ್ತವಾಗಿ ಅವರು ಕೂಡ ಸಂಕಷ್ಟದಲ್ಲಿ, ಭೀತಿಯಲ್ಲಿ ಬದುಕಬೇಕಾಗತ್ತೆ ಅಂತಕ್ಕಂಥ ಒಂದು ಸತ್ಯವನ್ನ ನಮಗೆ ತಿಳಿದಿದ್ರೂ ಕೂಡ ನಾವು ಪರಿಸರದ ಬಗ್ಗೆ ಯಾವುದೇ ಆಸಕ್ತಿ, ಕಾಳಜಿ ತೋರ್ತಾ ಇಲ್ವಲ್ಲ, ಇದು ನಿಜಕ್ಕೂ ದುರ್ದೈವ. ಹಾಗಾಗಿ ಪ್ರೀತಿಯ ಯುವ ಮಿತ್ರರೇ, ನೀವು ಎಲ್ಲೋ ಹೋಗಿ ಏನೋ ದೊಡ್ಡದು ಮಾಡಬೇಕು, ವಿವೇಕಾನಂದ ತರನೇ ಮಾಡಬೇಕು, ಭಗತ್ ಸಿಂಗ್ ತರ ನನ್ನ ಕೊರಳಿಗೆ ನಾನು ನೇಣು ಹಾಕೊಂಡೆ ಏನೋ ಪರಿಚಿತ ಆಗ್ತೇನೆ, ಬೇಡ. ನಿಮ್ಮ ಎಡ ಬಲದಲ್ಲಿ ನೀವು ಹೋಗುವಂತ ದಾರಿಯಲ್ಲಿ ಬಿದ್ದಿರುವಂತ ಸಣ್ಣ ಕಲ್ಲು ನಿಮಗೆ ತೊಂದರೆ ಕೊಡ್ತಾ ಇಲ್ಲ. ಮುಂದೆ ಬರ್ತಕ್ಕಂಥ ಒಂದು ಬೈಕ್ ಸವಾರನಿಗೆ, ಒಂದು ಕಾರ್ ಸವಾರನಿಗೆ, ಅಥವಾ ಅಲ್ಲಿ ಬಿದ್ದಿರ್ತಕ್ಕಂಥ ಒಂದು ಗಾಜು ಮುಳ್ಳು ಯಾವುದೋ ಒಂದು ಕುರುಡನಿಗೋ, ಕುಂಟನಿಗೋ, ಮುದುಕನಿಗೋ ತೊಂದರೆಯಾಗಬಹುದು. ಇದನ್ನು ನಾನು ಒಂದು ಕ್ಷಣ ತಡವಾದರೆ ಪಕ್ಕಕ್ಕೆ ಹಾಕಿ ಹೋಗಬಹುದು. ಅದರಿಂದ ನನಗೂ ಸಂತೋಷ ಆಗತ್ತೆ, ಮುಂದೆ ಬರೋರಿಗೆ ಆಗುವಂತ ಅಪಾಯ ತಪ್ಪತ್ತೆ, ಅದಕ್ಕೆ ನಾನು ಕಾರಣೀಕೃತನಾಗ್ತೇನೆ ಅಂತಕ್ಕಂಥ ಭಾವನೆ ನೀವು ಯಾವತ್ತು ಮುಗಿಸ್ಕೊಳ್ತೀರೋ ಆಗ ನೀವು ದೇಶಾಭಿಮಾನಿಗಳಾಗ್ತೀರಾ. ಎಲ್ಲಾ ಕಡೆ ಹೋಗಿ ನೋಡಿ, ಕಲ್ಲತ್ತಿಗಿರಿ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ನೀವು ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ.
ನಾವು ಮಾಡರ್ನ್ ಆಗ್ತಾ ಇದ್ದೇವೆ, ಆಧುನಿಕತೆ ನಮ್ಮಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ಸಂಸ್ಕಾರವನ್ನು ಮರಿತಾ ಇದ್ದೀವಲ್ಲ. ಇವತ್ತಲ್ಲಿ ಹೋದ್ರೆ ಆ ಕಸದ ರಾಶಿಯನ್ನ ನೋಡಿದಾಗ ನಮಗೆ ನಿಲ್ಲಕ್ಕೆ 5 ನಿಮಿಷ ಸಮಾಧಾನ ಆಗ್ತಾ ಇಲ್ಲ ಅಂದಮೇಲೆ ಆ ಪ್ರಕೃತಿ ನಮ್ಮ ಬಗ್ಗೆ ಎಷ್ಟು ಸೇಡನ್ನ ಇಟ್ಕೊಂಡಿರಬಹುದು. ಹಾಗಾಗಿ ಇಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನ ನೀವು ನಡೆದಾಡುವಂತ ದಾರಿಗಳಲ್ಲಿ, ನಿಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ, ನಿಮ್ಮ ಮನೆ ಎದುರು ಇರತಕ್ಕಂಥ ಚರಂಡಿಗಳಲ್ಲಿ ನೀವು ಕ್ಲೀನ್ ಮಾಡಿ ಅಂತ ಹೇಳೋದಿಲ್ಲ. ಅಲ್ಲಿ ಏನೋ ಒಂದು ಅಸ್ತವ್ಯಸ್ತವಾಗಿದೆ ಅಂತಂದ್ರೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಸಮಾಜದಲ್ಲಿ ಆಗುವಂತಹ ಅನ್ಯಾಯಗಳನ್ನ, ಪಿಡುಗುಗಳನ್ನ ನಿವಾರಿಸುವ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡ್ತೀರಾ. ಆ ನಿಟ್ಟಿನಲ್ಲಿ ಗಗನ್ ಇವತ್ತು ಆ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಸ್ವಇಚ್ಛೆಯನ್ನ ಹೊರಿಸ್ಕೊಂಡಿದ್ದಾರೆ. ನಾವೆಲ್ಲ ಅವರಿಗೆ ಬೆಂಬಲ, ಹೊರೆ ಇಟ್ಟು ದೂರವಾಗುವಂತಹ ಜಾಯಮಾನ ನಮ್ಮದಲ್ಲ. ಅವರ ಬೆಂಬಲಕ್ಕೆ ನಿಂತು ಅಂತಹ ಅವನಲ್ಲಿ ಬರೆಯುವಂತಹ ಕಲೆ ಇದೆ, ಒಳ್ಳೆ ಒಳ್ಳೆ ಕ್ರಿಯಾಶೀಲತೆಯಿಂದ ಏನಾದರೂ ಸೃಷ್ಟಿ ಮಾಡುವಂತಹ ಒಂದು ಚಿತ್ರಕಾರನೂ ಹೌದು. ಅದ್ಭುತವಾಗಿರ್ತಕ್ಕಂಥ ಜಾನಪದದ ಬಗ್ಗೆ, ಅವನು ಜಾನಪದ ಕಥೆಗಳ ಬಗ್ಗೆ ತನ್ನ ಪುಸ್ತಕವನ್ನು ಕೂಡ ಈಗ ತಾನೇ ಸಬ್ಮಿಟ್ ಮಾಡಿದ್ದಾನೆ. ನಿಮ್ಮಲ್ಲೂ ಕೂಡ ಯಾರೋ ಹಾಡುಗಾರನಾಗಿರ್ಬೋದು, ಈಗ ಶ್ರೀನಿವಾಸ್ ಪ್ರಾರ್ಥನೆ ಮಾಡಿದ್ರು, ಮತ್ತೊಬ್ಬ ಯಾರೋ ಬರಹಗಾರನಾಗಿರ್ಬೋದು, ಯಾರೋ ಒಳ್ಳೆ ಕ್ರೀಡಾಪಟು ಆಗಿರ್ಬೋದು, ಮತ್ತೊಬ್ಬ ಏನೂ ಇಲ್ಲ ಅಂತಂದ್ರೆ ಸುಂದರವಾಗಿ ಅವನ ಬರವಣಿಗೆ ಇರಬಹುದು. ಏನಿದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ನೀವು ಪರಿಚಯಿಸಿಕೊಂಡು ಅದನ್ನು ಜಗತ್ತಿಗೆ ಪರಿಚಯಿಸುವಂತ ಪ್ರಯತ್ನ ಮಾಡಿ. ಎಲ್ಲದಕ್ಕೂ ಮುಖ್ಯವಾಗಿ ದೇಶಾಭಿಮಾನವನ್ನು ಬಿಟ್ಟು ಬಾಳಬೇಡಿ. ನಮ್ಮ ಬಾಳು ಸಾರ್ಥಕವಾಗಬೇಕು ಅಂತಂದ್ರೆ ನಾವು ದೇಶಾಭಿಮಾನ, ನಮ್ಮ ದೇಶ ನಮಗೆ ಏನೇನು ಕೊಟ್ಟಿದೆ ಅದಕ್ಕೆ ನನ್ನ ಸಾಯದ ಒಳಗಡೆ ಏನಾದ್ರೂ ಒಂದು ಋಣ ತೀರಿಸುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯುವಕರೇ ನೋಡಿ, ಇಡೀ ವಿಶ್ವದಲ್ಲಿಯೇ ಇವತ್ತು ಭಾರತದಲ್ಲಿ ಇರುವಷ್ಟು ಯುವ ಶಕ್ತಿ ಇನ್ನೆಲ್ಲೂ ಇಲ್ಲ. ಒಂದೊಂದು ಶತಮಾನದಲ್ಲಿ ಡಿಕ್ಷನರಿಗೆ, ಆಕ್ಸ್ಫರ್ಡ್ ಡಿಕ್ಷನರಿಗೆ ಒಂದೊಂದು ಪದವನ್ನ ಸೇರಿಸ್ತಾ ಬಂದಿದ್ದಾರೆ. ಒಂದೊಂದು ಪದ, ಹೊಸ ನೂತನ ಪದಗಳನ್ನ ಸೇರಿಸ್ತಾರೆ. ಈ 21ನೇ ಶತಮಾನದ ಪದ ಯೂತ್ ಕ್ವೇಕ್ ಅಂತ ಹೇಳಿ. ಭೂಕಂಪನ ಕೇಳಿದಿರ, ಅರ್ಥಕ್ವೇಕ್ ಕೇಳಿದಿರಲ್ವಾ? ಅದು ಭೂಕಂಪನವಾದರೆ ಯುವಕಂಪನ. ಅಂಡ್ ದ ಫೌಂಡರ್ ಆಫ್ ದಟ್ ಯುವಕಂಪನ ವರ್ಡ್ ಈಸ್ ಅವರ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ಅಂತ ಯುವ ಅಗಾಧವಾಗಿರ್ತಕ್ಕಂಥ, ಅಪಾರವಾಗಿರ್ತಕ್ಕಂತಹ, ಎಲ್ಲೂ ಹೋಲಿಸಲೇ ಸಾಧ್ಯವಾಗದಿರತಕ್ಕಂತಹ ಯುವ ಶಕ್ತಿ ಹೊಂದಿರುವಂತ ಏಕೈಕ ವಿಶ್ವದ ರಾಷ್ಟ್ರ ನಮ್ಮ ಭಾರತ. ನಾವು ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಸಣ್ಣ ಉದಾಹರಣೆ, ನೀವು AC ಮನೆಯಲ್ಲಿ ಇರ್ತೀರಾ, ನಿಮ್ಮ ಕಟ್ಟಡಿ AC ಆಗಿರುತ್ತೆ, ಗಾಜಿನ ಗ್ಲಾಸ್ ಇರುತ್ತೆ, ನೆಮ್ಮದಿಯಾಗಿ ಮಲಗಿರ್ತೀರಾ. ಅಲ್ಲಿ ಬರುವಂತ ಒಂದು ಚಿಕ್ಕ ಸೊಳ್ಳೆ ನಿಮ್ಮ ನಿದ್ದೆ ಗೆಡ್ಸತ್ತೋ ಇಲ್ವೋ? ವಸಕಿ ಹಾಕಿದರೆ ಕ್ಷಣದಲ್ಲಿ ಸಾಯುವಂತ ಸೊಳ್ಳೆ ನಿಮ್ಮ ನಿದ್ದೆಗೆಡಿಸ್ತಾ ಇದೆ ಅಂತಂದ್ರೆ ಆಕಾಶವನ್ನ ಕಾಲ ಕೆಳಗಡೆ ಮೆಟ್ಟುವಂತ ಸಾಮರ್ಥ್ಯ ಇರುವಂತ ಮನುಷ್ಯರು, ಅದರಲ್ಲೂ ವಿಶೇಷವಾಗಿ ಯುವಕರು, ಹಕ್ಕಿಯಂತೆ ಹಾರುವಂತ ನೀವು ಯುವಕರು, ಮೀನಿನಂತೆ ನೀರಿನಲ್ಲಿ ಈಜುವಂತ ನೀವು ಯುವಕರು, ಆ ಸೊಳ್ಳೆಗಿಂತ ಕಡೆನ ಶ್ರೇಷ್ಠನೋ ಅಂತ ನೀವು ತೀರ್ಮಾನ ಮಾಡಬೇಕು. ಹೌದಲ್ವಾ? ನಾವು ಖಂಡಿತವಾಗಿ, ಯಾಕಂದ್ರೆ ಆ ಸೊಳ್ಳೆ ನಮ್ಮ ನಿದ್ದೆಗೆಡಿಸತ್ತೆ ಅಂದ್ರೆ ನಾವ್ ಯಾರ್ಯಾರು ನಿದ್ದೆಗೆಡಿಸಬಹುದು? ಯಾರ್ಯಾರು? ಇವತ್ತು ನಮ್ಮ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ. ಅದಕ್ಕೆ ಬೇಕಾಗಿರೋದೇನಪ್ಪಾ ಅಂದ್ರೆ ನಿಮ್ಮಂತಹ ಯುವಕರ ಕಾಯಕಲ್ಪ, ದೃಢ ಸಂಕಲ್ಪ ಹಾಗೂ ಸೇವಾ ಮನೋಭಾವ. ಈ ಸೇವಾ ಮನೋಭಾವ ಇದ್ದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸೇವೆ ನೀವು ಮಾಡೋದ್ರಿಂದ ಸಾಧನೆ ಕೂಡ ಮಾಡ್ತೀರಾ. ಆ ಸೇವೆ ಮತ್ತೆ ಸಾಧನೆ ಸೇರಿ ನಿಮಗೆ ಸಂಪಾದನೆಗೆ ಮಾರ್ಗ ಮಾಡಿಕೊಡುತ್ತೆ. ಬಹುಶಃ ನಾನು ತುಂಬಾ ಅಧಿಕವಾಗಿ ಮಾತಾಡಿದೆ ಅಂತ ಅನ್ಸತ್ತೆ, ಬೇಜಾರಾಗಬೇಡಿ. ಇಷ್ಟು ನಿಮ್ಮಲ್ಲಿ ಕಿಚ್ಚ ಹಬ್ಬಿಸಲು ಅನಿವಾರ್ಯ ಅಂತ ಅನಿಸ್ತು, ಹಾಗಾಗಿ ಮಾತಾಡಿದ್ದೇನೆ. ಇಲ್ಲಿಗೆ ನಿಮ್ಮಲ್ಲಿ ಇರ್ತಕ್ಕಂತಹ ವಿಶೇಷ ವ್ಯಕ್ತಿಯನ್ನ ನೀವು ಮೊದಲು ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ಳಿ. ಅದನ್ನ ಅಧ್ಯಕ್ಷರ ಗಮನಕ್ಕೆ ತನ್ನಿ. ನಮಗೀಗ ಮಾಡ್ಬೇಕಂತ ಆಸೆ ಇದೆ, ಏನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತ ಆಸೆ ಇದೆ ಅಂತ ಅವ್ರು ನಮ್ಮ ಗಮನಕ್ಕೆ ತರ್ತಾರೆ. ನಮ್ಮಲ್ಲಿ ಕೈಲಾದಂತ ಎಲ್ಲ ರೀತಿಯ ಸರ್ವ ವಿಧವಾದಂತ ಸಹಕಾರ ನಾವು ಯಾವಾಗ ಬೇಕಾದ್ರೂ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಇದು ಯಾರೊಬ್ಬರ ಕಾರ್ಯಕ್ರಮ ಅಲ್ಲ, ಯಾವುದೇ ಸಂಘ ಒಕ್ಕೂಟದ ಕಾರ್ಯಕ್ರಮ ಅಲ್ಲ, ಬದಲಾಗಿ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಯುವಕನು ತನ್ನರಿಗೆ ತಾನು ಪರಿಚಯಿಸಿಕೊಂಡು ದೇಶದ ಮುನ್ನಡೆಗಾಗಿ ಪರಿಶ್ರಮ ಪಡಬೇಕಾದಂತಹ ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೊಮ್ಮೆ ಗಗನ್ ಅವರಿಗೆ ಅಭಿನಂದನೆ ತಿಳಿಸ್ತಾ ಸಹಕರಿಸಿದಂತಹ ನಮ್ಮ ಶಿವಕುಮಾರ್ ಸರ್ಗೆ, ನಮ್ಮ ಶ್ರೀನಿವಾಸ್ಗೆ, ಪ್ರವೀಣ್ಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ, ಮಂಜು ಸರ್ ಅವರಿಗೆ, ನಿಮ್ಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು ತಿಳಿಸಿದಂತ ಇಮ್ರಾನ್ ಬೈಕ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಚೇತನ್ ಜಿ ಸರ್ ಅವರು ಬರಬೇಕು.
ಕಡೂರು ತಾಲೂಕು ಘಟಕದ ಪದಗ್ರಹಣ ಮತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ. ಈ ಒಂದು ತಾಲೂಕು ಘಟಕದ ಪದಗ್ರಹಣ ಮತ್ತು ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಸೂರಿ ಶ್ರೀನಿವಾಸ್ ಸರ್, ಅವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅಧ್ಯಕ್ಷತೆಯ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ಇಮ್ರಾನ್ ಅಹಮದ್ ಬೇಗಂ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರು, ಇವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ಸರ್ ಆಗಿರ್ತಕ್ಕಂತಹ ಶಿವಕುಮಾರ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುನಾಥ್ ಸರ್ ಅವರು ಸಹ ಆಗಮಿಸಿದ್ರು. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಯುವಜನ ಸೇನೆ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀನಿವಾಸ್ ಸರ್ ಅವರಿಗೂ ಸಹ ಈಗ ಒಂದು ಕಾರ್ಯಕ್ರಮ ಆಗಮಿಸಿದ್ರು. ಅವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಪದಗ್ರಹಣ ಉದ್ಘಾಟನಾ ಮತ್ತು ಪದಗ್ರಹಣ ಕಾರ್ಯದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಗಗನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಇಂದು ಅತ್ಯಂತ ಯಶಸ್ವಿಯುತವಾಗಿ ನಡೀಲಿಕ್ಕೆ ಈ ಒಂದು ಹಾಸ್ಟೆಲಿನ ಎಲ್ಲಾ ಯುವಕರು ಸಹ ಭಾಗಿಯಾಗಿದ್ದರೆ ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ನಡೀತಿದೆ ಅಂದ್ರೆ ನಿಮ್ಮೆಲ್ಲರ ಸಹಕಾರ ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾಗಿ ತಮಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವಂದನೆಗಳನ್ನು ಸಲ್ಲಿಸಿದಂತ ಚೇತರ್ ಸರ್ ಅವರಿಗೆ ತುಂಬ ಹೃದಯ